ನನ್ನ ಒಡೆಯನು ರಕ್ಷಕನು ವಿಮೋಚಕನ ಅತಿ ಬೇಗನೆ ಬರಲಿರುವ ಮೊದಲಿಂಗನಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಕೂಡಿ ಬಂದಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಒಂದು ಸಲ್ಲಿಸ್ತಾ ಇದ್ದಾನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತನೆ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಈ ಸಮಯದಲ್ಲಿ ನೇರವಾಗಿ ನಾವು ದೇವರ ವಾಕ್ಯದ ಕಡೆಗೆ ಹೋಗೋಣ. ತುಂಬ ಸಂತೋಷ. ತುಂಬ ದಿವಸಗಳಾದ ಮೇಲೆ ನಾವು ಸಭೆಯಾಗಿ ಒಂದು ಸ್ಥಳದಲ್ಲಿ ಕೂಡಲಿಕ್ಕೆ ದೇವರು ಅನುಕೂಲ ಮಾಡಿಕೊಟ್ಟಿದ್ದಕ್ಕಾಗಿ ಮೊದಲನೇದಾಗಿ ನಾನು ದೇವರನ್ನು ಹೊಂದಿಸುತ್ತಾ ಆಹ್ವಾನ ಮಾಡಿದಂಥ ಕುಟುಂಬದವರು ಕೂಡ ನನ್ನ ಕೃತಜ್ಞತೆಗಳನ್ನು ನಾನು ಸಲ್ಲಿಸುವವನಾಗಿದ್ದೇನೆ. ವಿಶೇಷವಾಗಿ ಈ ಸಮಯದಲ್ಲಿ ನೇರವಾಗಿ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಹೋಗೋಣ. ಶ್ರೀ ಮತ್ತಾಯನು ಬರೆದಂಥ ಸುವಾರ್ತೆ 19ನೇ ಅಧ್ಯಾಯ 16 ವಚನಗಳಿಂದ ಹಿಡಿದು 21 ವಚನಗಳವರೆಗೆ ನಾವು ಓದ್ತೀನಿ, ದಯವಿಟ್ಟು ಕೇಳಿಸ್ಕೊಳ್ರಿ. ಆಗ ಒಬ್ಬನು ಬಂದು ಆತನನ್ನು, ಬೋಧಕನೇ, ನಾನು ನಿತ್ಯ ಜೀವವನ್ನು ಪಡೆಯಬೇಕಾದರೆ ಏನು ಒಳ್ಳೆ ಕಾರ್ಯವನ್ನು ಮಾಡಬೇಕು ಎಂದು ಕೇಳಲಾಗಿ, ಆತನು ಅವನಿಗೆ, ಒಳ್ಳೆಯದನ್ನು ಕುರಿತು ನನ್ನನ್ನು ಯಾಕೆ ಕೇಳುತ್ತಿ? ಒಳ್ಳೆಯವನು ಒಬ್ಬನೇ, ಆದರೆ ಆ ಜೀವದಲ್ಲಿ ಸೇರಬೇಕೆಂದಿದ್ದರೆ ದೇವರ ಆಜ್ಞೆಗಳಿಗೆ ಸರಿಯಾಗಿ ನಡೆದುಕೋ ಎಂದು ಹೇಳಿದ್ದಕ್ಕೆ ಅವನು, ಅವು ಯಾವುವು ಎಂದು ಕೇಳಲು ಯೇಸು, ನರಹತ್ಯೆ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಮತ್ತು ನಿನ್ನ ಹಾಗೆಯೇ ನಿನ್ನ ನೆರೆಯವನನ್ನು ಪ್ರೀತಿ ಮಾಡಬೇಕು ಎಂಬಿವುಗಳೇ ಅಂದನು. ಆ ಯವನಸ್ಥನು, ಆತನನ್ನು ಇವೆಲ್ಲಕ್ಕೂ ಸರಿಯಾಗಿ ನಡೆದುಕೊಂಡಿದ್ದೇನೆ, ಇನ್ನೇನು ಕಡಿಮೆಯಾಗಿರಬಹುದು ಎಂದು ಕೇಳಲು ಯೇಸು ಅವನಿಗೆ, ನೀನು ಸಂಪೂರ್ಣನಾಗಬೇಕೆಂದಿದ್ದರೆ ಹೋಗಿ ನಿನ್ನ ಆಸ್ತಿಯನ್ನು ಮಾರಿ ಬಡವರಿಗೆ ಕೊಡು, ಪರಲೋಕದಲ್ಲಿ ನಿನಗೆ ಸಂಪತ್ತು ಇರುವುದು, ನೀನು ಬಂದು ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು. ಆ ಯೌವನಸ್ಥನು ಬಹಳ ಆಸ್ತಿಯುಳ್ಳವನಾಗಿದ್ದರಿಂದ ಈ ಮಾತನ್ನು ಕೇಳಿ ದುಃಖದಿಂದ ಹೊರಟು ಹೋದನು ಎಂಬುದಾಗಿ. ಹಲ್ಲೆಲೂಯಾ. ಸ್ಪಷ್ಟವಾಗಿ ಯೇಸು ಸ್ವಾಮಿಯ ಸಮೀಪಕ್ಕೆ ಒಬ್ಬ ಶ್ರೀಮಂತನಾಗಿರ್ತಕ್ಕಂಥ, ಐಶ್ವರ್ಯವಂತನಾಗಿರ್ತಕ್ಕಂಥ ಯೌವನಸ್ಥನು, ಒಬ್ಬ ಅಧಿಕಾರಿಯಾಗಿರ್ತಕ್ಕಂಥ ಯೌವನಸ್ಥನು ಯೇಸು ಸ್ವಾಮಿಯನ್ನು ಹುಡುಕಿಕೊಂಡು ಬಂದು ಆತನನ್ನು ಮಾತಾಡಿಸ್ತಾ ಇದ್ದಾನೆ. ಪ್ರಿಯರೇ, ಯಾವುದರ ಕುರಿತಾಗಿ ಮಾತಾಡಿಸ್ತಾ ಇದ್ದಾನೆ ಅಂದರೆ, ದೇವರೇ, ಗುರುವೇ, ನಾನು ನಿತ್ಯ ಜೀವವನ್ನು, ಬೋಧಕನೇ, ನಿತ್ಯ ಜೀವವನ್ನು ಪಡೆಯಬೇಕಾದರೆ ನಾನು ಏನು ಒಳ್ಳೆಯ ಕಾರ್ಯವನ್ನು ಮಾಡಬೇಕು? ಇವತ್ತು ಪ್ರತಿಯೊಬ್ಬ ಮನುಷ್ಯನಲ್ಲಿ ಕೂಡ ಅವನ ಆತ್ಮಸಾಕ್ಷಿ, ಅವನ ಆಲೋಚನೆಗಳು ನೋಡುವಾಗ, ನಾನು ಸತ್ತು ಹೋದ ಮೇಲೆ ನಾನು ಎಲ್ಲಿಗೆ ಹೋಗ್ತೀನಿ, ಸತ್ತ ಮೇಲೆ ನನ್ನ ಜೀವಿತವಾದರೂ ಎಲ್ಲಿಗೆ ಏನಾಗುತ್ತೆ ಎನ್ನುವ ಕುರಿತಾಗಿ ಅವನು ಆಲೋಚಿಸುವವನಾಗಿರ್ತಾನೆ. ಸಾಯೋದಕ್ಕಿಂತ ಮುಂಚೆ ಯಾವಾಗಾದರೂ ಒಂದು ಸಾರಿ ಅವನು ಏನು ಮಾಡ್ತಾನೆ ರೀ, ಆಲೋಚಿಸ್ತಾನೆ. ಪ್ರೇರ, ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಈ ಯವನಸ್ಥನಿಗೂ ಕೂಡ ಆತನಲ್ಲಿ ಇರುವಂಥ ಅಧಿಕ ಅಂತಸ್ತು, ಐಶ್ವರ್ಯ, ಆತನು ದೇವರನ್ನು ನಂಬಿದಂಥ ಮಗನು ಎಂಬುದಾಗಿ ತನ್ನನ್ನು ತಾನು ಹೇಳಿಕೊಳ್ಳುವಂಥ ಒಂದು ವಿಧಾನ, ನಾನು ಸರಿಯಾಗೇ ಇದ್ದೇನೆ, ನಾನು ಯಾವೊಂದು ವಿಷಯದಲ್ಲಿ ತಪ್ಪಿ ಹೋಗಿಲ್ಲ ಎನ್ನುವಂಥ ರೀತಿಯಲ್ಲಿ ಈ ಒಂದು ಯೇಸು ಸ್ವಾಮಿಯ ಸಮೀಪದಲ್ಲಿ ಈ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ, ಹೇಳಿಕೊಳ್ತಾ ಇದ್ದಾನೆ. ಪ್ರೇರೆ, ಯೇಸು ಸ್ವಾಮಿ ಆ ವ್ಯಕ್ತಿಗೆ ಏನು ಮಾಡ್ತಾ ಇದ್ದಾರೆ, ಕೆಲವೊಂದು ವಿಷಯಗಳನ್ನು ತಿಳಿಸ್ತಾ ಇದ್ದಾರೆ. ಪ್ರೇರೆ, ಹಲ್ಲೆಲೂಯಾ. ಈ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ವ್ಯಕ್ತಿ ಯಾರ ಬಳಿಯಲ್ಲಿ ಉತ್ತರ ಸಿಗುತ್ತೋ, ನಿಜವಾದ ಉತ್ತರ ಯಾರ ಬಳಿಯಲ್ಲಿ ಸಿಗುತ್ತೋ, ಮೋಕ್ಷದ ಕುರಿತಾಗಿ ಹೇಳಬಲ್ಲಂಥ ವ್ಯಕ್ತಿ ಯಾರೋ, ಶಕ್ತಿ ಯಾರೋ ಎಂಬುದಾಗಿ ಆತನು ಸರಿಯಾದ ರೀತಿಯಲ್ಲಿ ಹುಡುಕಿಕೊಂಡು ಬಂದಿದ್ದಾನೆ. ಆತನು ಹೋಗಿರ್ತಕ್ಕಂಥ ದಾರಿ ಕೆಟ್ಟದೇನಲ್ಲ. ಆತನು ಯಾರ ಬಳಿಯಲ್ಲಿ ಕೇಳಬೇಕಾಗಿತ್ತು ಅವರನ್ನೇ ಆತನು ಹೋಗಿ ಏನು ಮಾಡ್ತಾ ಇದ್ದಾನೆ, ಕೇಳ್ತಾ ಇದ್ದಾನೆ. ಪ್ರೇರೆ, ಯಾಕಂದರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಾನು ಪರಲೋಕದಿಂದ ಭೂಲೋಕಕ್ಕೆ ಹೊರಟು ಬಂದಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಆತನಿಗೆ ಮಾತ್ರ ಗೊತ್ತು ಪರಲೋಕದ ಸಂಗತಿಗಳು. ಆತನು ಮಾತ್ರ ಸ್ಪಷ್ಟವಾಗಿ ಅಲ್ಲಿದ್ದಾಗಲೂ, ಇಲ್ಲಿ ಕೆಳಗಡೆ ಭೂಮಿ ಮೇಲೆ ಬಂದಾಗಲೂ ಅಲ್ಲಿಯ ಎಲ್ಲ ಕೆಲಸ ಕಾರ್ಯಗಳನ್ನು ಏನು ಮಾಡಿದಾನ್ರಿ, ತನ್ನ ಭಕ್ತರಿಗೆ ಆತನು ಏನು ಮಾಡಿದಾನೆ, ತೋರಿಸಿದಾನೆ. ಪ್ರೇರೆ, ಹಲ್ಲೆಲೂಯಾ. ಅದಕ್ಕಾಗಿ ಪ್ರತಿಯೊಬ್ಬ ಮನುಷ್ಯನು ತನ್ನ ಜೀವಿತದ ಅವಧಿಯಲ್ಲಿ ಅವನು ನೆನೆಸುವವನಾಗಿರ್ತಾನೆ, ನಾನು ಇಷ್ಟು ದಿವಸಗಳು ಈ ಲೋಕದಲ್ಲಿ ಬದುಕಿದೆ, ಈ ಲೋಕವನ್ನು ಬಿಟ್ಟು ಹೋಗುವುದರ ಒಳಗಡೆಯಾಗಿ ನಾನು ಎಲ್ಲಿಗೆ ಹೋಗಲಿಕ್ಕೆ ಸಾಧ್ಯ, ನಾನು ಸ್ವರ್ಗವನ್ನು, ನಾನು ಆ ಒಂದು ವೈಕುಂಠ ಎಂಬುದಾಗಿ ನಮ್ಮ ಭಾಷೆಯಲ್ಲಿ ನಾವು ಅನೇಕರು ಕರಿತಾ ಇರ್ತಾರಲ್ವ, ಆ ಒಂದು ವೈಕುಂಠವನ್ನು, ಆ ಒಂದು ಸ್ವರ್ಗವನ್ನು, ಬ್ರಹ್ಮನ ಪಾದ ಎಂಬುದಾಗಿ ಕರೆಯುವಂಥವ್ರು ಇದ್ದಾರಲ್ವ, ಆ ಒಂದು ಬ್ರಹ್ಮನ ಪಾದ ಎಂಬುದಾಗಿ ಕರೆಯುವಂಥ ಆ ಒಂದು
ಪರಲೋಕ ಸ್ವರ್ಗವನ್ನು ನಾನು ಸೇರಬೇಕಾದ್ರೆ ನಾನು ಏನು ಮಾಡಬೇಕು, ನಾನು ಶಾಶ್ವತವಾದಂಥ ಜೀವವನ್ನು ಹೊಂದಿಕೊಳ್ಳಬೇಕಾದ್ರೆ ನಾನು ಏನು ಮಾಡಬೇಕು. ಹಲ್ಲೆಲೂಯಾ. ಈ ವ್ಯಕ್ತಿ ಪ್ರಶ್ನೆಯನ್ನು ಕೇಳಿದಾಗ ಯೇಸು ಸ್ವಾಮಿ ಒಂದು ವಿಷಯವನ್ನು ಹೇಳ್ತಾ ಇದ್ದಾರೆ ಪ್ರಿಯರೇ, ನೀನು ಜೀವದಲ್ಲಿ ಸೇರಬೇಕೆಂದಿದ್ದರೆ ದೇವರ ಆಜ್ಞೆಗಳಿಗೆ ಸರಿಯಾಗಿ ನೀನೇನು ಮಾಡಬೇಕಾಗಿದೆ, ನಡೆದುಕೊಳ್ಳಬೇಕಾಗಿದೆ. ಏನು ಮಾಡಬೇಕಂದ್ರೆ ಮೊದಲನೇದಾಗಿ ದೇವರ ಆಜ್ಞೆಗಳಿಗೆ ನೀನು ಸರಿಯಾಗಿ ನಡೆದುಕೊಳ್ಳುವಂಥ ವ್ಯಕ್ತಿಯಾಗಬೇಕು. ನಿಜವಾದಂಥ ದೇವರು ಯಾರು, ಸೃಷ್ಟಿಕರ್ತನು ಯಾರು, ಆತನು ಹೇಳಿದಂಥ ಮಾತುಗಳು ಏನು, ಮನುಷ್ಯರಿಗೆ ಆತನು ಕರ್ತವ್ಯವಾಗಿ ಕೊಟ್ಟಿರ್ತಕ್ಕಂಥ ವಿಷಯಗಳು, ಸಂಗತಿಗಳು, ಆಜ್ಞೆಗಳು ಯಾವುವು, ಆ ಆಜ್ಞೆಗಳನ್ನು ನೀವು ಕೈಕೊಂಡು ನಡೆ ಎಂಬುದಾಗಿ. ಹಲ್ಲೆಲೂಯಾ. ಆ ವ್ಯಕ್ತಿ ಒಳ್ಳೆಯ ಪ್ರಶ್ನೆ ಕೇಳಿದಾನೆ, ನಾನು ನಿತ್ಯ ಜೀವ ಹೊಂದಬೇಕಾದ್ರೆ ನಾನು ಏನನ್ನು ಮಾಡಬೇಕು. ಉತ್ತರ ಬಂದಾಗ ಆ ವ್ಯಕ್ತಿ ಮತ್ತೆ ಸಂದೇಹವನ್ನು ಪಡ್ತಾ ಇದ್ದಾನೆ. ಕರೆಕ್ಟೇ, ದೇವರ ಆಜ್ಞೆಗಳಿಗೆ ಸರಿಯಾಗಿ ನಡೆ ಎಂಬುದಾಗಿ ನೀನು ಹೇಳ್ತಾ ಇದೆಯಪ್ಪ, ಆ ಆಜ್ಞೆಗಳು ಯಾವುವು ಎಂಬುದಾಗಿ ಮತ್ತೆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಬಳಿಗೆ ಅನೇಕ ಜನರು ಬಂದು ಅನೇಕ ಪ್ರಶ್ನೆಗಳನ್ನು ಕೇಳಿ ತಮ್ಮ ಸಂದೇಹಗಳನ್ನು ಅವ್ರು ಏನು ಮಾಡ್ತಾ ಇದ್ರು, ತೀರಿಸಿಕೊಳ್ತಾ ಇದ್ರು ಪ್ರಿಯರೇ. ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸ್ವಾಮಿ ಮತ್ತೆ ಆತನಿಗೆ ವಿವರವಾಗಿ ಹೇಳ್ತಾ ಇದ್ದಾನೆ ಏನಂತೇಳಿ, ನರಹತ್ಯ ಮಾಡಬಾರದು, ಇನ್ನೊಬ್ಬರ ಪ್ರಾಣವನ್ನು ತೆಗೆಯಬಾರದು. ಮತ್ತೆ ಹೇಳ್ತಾ ಇದ್ದಾರೆ, ನಿನ್ನ ಗಂಡನು ಸ್ವಂತ, ಗಂಡನಿಗೆ ಹೆಂಡತಿಯು ಸ್ವಂತ, ಮೂರನೇ ವ್ಯಕ್ತಿ ನಿಮ್ಮ ಮಧ್ಯದಲ್ಲಿ ಇರಬಾರದು, ವ್ಯಭಿಚಾರ ಎನ್ನುವಂಥದ್ದನ್ನು ನೀವು ಮಾಡಬಾರದು ಎಂಬುದಾಗಿ. ಮತ್ತೆ ಹೇಳ್ತಾ ಇದ್ದಾರೆ ಸ್ವಾಮಿ ಏನಂತೇಳಿ, ಇನ್ನೊಬ್ಬರ ಯಾವ ವಸ್ತುವನ್ನು ನೀವೇನು ಮಾಡಬಾರ್ದು, ಕದಿಯಬಾರದು ಎಂಬುದಾಗಿ. ಮತ್ತೆ ಹೇಳ್ತಾ ಇದ್ದಾರೆ ದೇವರು ಏನಂತೇಳಿ, ಸುಳ್ಳು ಸಾಕ್ಷಿಯನ್ನು ಹೇಳಬಾರದು, ಸುಳ್ಳು ಮಾತುಗಳು ನಿಮ್ಮ ಬಾಯಿಂದ ಬರಬಾರದು. ಮತ್ತೆ ಹೇಳ್ತಾ ಇದ್ದಾರೆ ಏನಂತೇಳಿ, ನಿನಗಿರುವಂಥ ನಿನ್ನ ತಂದೆ ತಾಯಿಗಳನ್ನು ನೀನು ಸನ್ಮಾನಿಸುವ ವ್ಯಕ್ತಿಯಾಗಿರಬೇಕು, ಗೌರವಿಸುವಂಥ ವ್ಯಕ್ತಿಯಾಗಿರಬೇಕು. ಇವೆಲ್ಲವುಗಳು ನೀನು ಮಾಡಿರುವಂಥದ್ದು ಮಾತ್ರವಲ್ಲ, ನಿನ್ನ ನೆರೆಯವನನ್ನು, ನಿನ್ನ ರೂಪದಲ್ಲಿಯೇ ಸೃಷ್ಟಿಸಲ್ಪಟ್ಟಂಥ ವ್ಯಕ್ತಿಯನ್ನು ನಿನ್ನನ್ನು ಪ್ರೀತಿಸಿಕೊಂಡಂತೆ ನೀನು ಕೂಡ ನಿನ್ನ ನೆರೆಯವನನ್ನು ನೀನೇನು ಮಾಡಬೇಕು, ಪ್ರೀತಿಸಬೇಕು. ಯಾಕಂದರೆ ಅವನಲ್ಲಿಯೂ ಕೂಡ ಆ ಒಂದು ನಿನ್ನಲ್ಲಿರ್ತಕ್ಕಂಥ ರೂಪ, ನಿನ್ನಲ್ಲಿರ್ತಕ್ಕಂಥ ಒಂದು ಗುಣ ಸ್ವಭಾವಗಳು ಅವನಲ್ಲಿಯೂ ಕೂಡ ಇದ್ದಾವೆ. ಅವನು ಕೂಡ ದೇವರ ಸ್ವರೂಪದಲ್ಲಿ, ದೇವರ ಹೋಲಿಕೆಯಲ್ಲಿ ಸೃಷ್ಟಿ ಮಾಡಲ್ಪಟ್ಟಂಥ ವ್ಯಕ್ತಿಯಾಗಿದ್ದಾನೆ. ಅದಕ್ಕಾಗಿ ಅವನನ್ನು ನಿನ್ನನ್ನು ಯಾವ ರೀತಿಯಾಗಿ ಪ್ರೀತಿಸಿಕೊಳ್ತೀಯೋ ಅವನನ್ನು ಕೂಡ ಅದೇ ರೀತಿಯಾಗಿ ಪ್ರೀತಿಸಬೇಕು ಎನ್ನುವಂಥ ಈ ಮಾತುಗಳನ್ನು ತಿಳಿಸ್ತಾ ಇದ್ದಾರೆ ಪ್ರೇಯರ್. ಹಲ್ಲೆಲೂಯಾ. ಈ ವ್ಯಕ್ತಿ ಹೇಳ್ತಾ ಇದ್ದಾನೆ, ಅಯ್ಯೋ ನಾನು ಅವೆಲ್ಲವುಗಳಿಗೆ ಸರಿಯಾಗಿ ನಾನು ನಡೆದುಕೊಂಡಿದ್ದೇನೆ. ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ನಾವು ನೋಡ್ತಾ ಇದ್ದೆ ಪ್ರೇಯರ್, ದೇವ್ರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ ಸ್ಪಷ್ಟವಾಗಿ. ಏನಂತ ಹೇಳಂತಂದ್ರೆ, ಸ್ವಾಮಿಯ ಬಳಿಗೆ ಆ ವ್ಯಕ್ತಿ ಬಂದು ಪ್ರಶ್ನೆ ಕೇಳಿರುವಂಥದ್ದು ನಿಜ. ಪ್ರಶ್ನೆಗೆ ಉತ್ತರವನ್ನು ಸ್ವಾಮಿ ಕೊಟ್ಟಾಗ ಆ ವ್ಯಕ್ತಿ ಹೇಳ್ತಾ ಇದ್ದಾನೆ, ನಾನು ಎಲ್ಲವಕ್ಕೂ ಸರಿಯಾಗಿ ನಾನು ಏನು ಮಾಡಿದ್ದೇನೆ, ನಡೆದುಕೊಂಡಿದ್ದೇನೆ ಅಂತೇಳಿ. ಆದರೆ ಆತನು ಎಂತಹ ಒಂದು ಜೀವಿತವನ್ನು ಜೀವಿಸ್ತಾ ಇದ್ದಾನೆ, ಆತ ಸ್ವಾರ್ಥವಾದಂಥ ಒಂದು ಜೀವಿತ. ಎಂಥ ಜೀವಿತ ರೀ, ನಾನು ಮಾಡಿದ್ದೇ ರೈಟ್, ನಾನು ನಡೆದದ್ದೇ ದಾರಿ ಎಂಬುದಾಗಿ, ನಾನು ಆಲೋಚನೆ ಮಾಡಿದ್ದೆ ಕರೆಕ್ಟ್, ನಾನು ಈ ರೀತಿಯಾಗಿ ಭಕ್ತಿ ಮಾಡ್ತೀನಿ, ಈ ಭಕ್ತಿಯೇ ನಿಜವಾದಂಥ ಭಕ್ತಿ, ಈ ಭಕ್ತಿ ಮಾಡೋದ್ರಿಂದಲೇ ನಾನು ಸ್ವರ್ಗ ಸೇರೋದಕ್ಕೆ ಸಾಧ್ಯ ಎನ್ನುವಂಥ ರೀತಿಯಲ್ಲಿ ಈ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ, ಜೀವಿಸ್ತಾ ಇದ್ದಾನೆ ಪ್ರಿಯರ. ಆದರೆ ಯೇಸಪ್ಪ ಹೇಳ್ತಾ ಇದ್ದಾರೆ, ನೀನು ಆ ರೀತಿಯಾಗಿ ಮಾಡಿರುವಂಥದ್ದಲ್ಲ, ನಿನಗೆ ಒಂದು ಕಡಿಮೆಯಾಗಿದೆ, ನಿನಗೆ ಒಂದು ಕೊರತೆ ಇದೆ. ಯಾವ ಕೊರತೆ ಇದೆ ಎಂಬುದಾಗಿ ಹೇಳ್ತಾ ಇದ್ದಾರೆ, ನೀನು ನಿನ್ನ ಆಸ್ತಿ ಎಲ್ಲವನ್ನು ಮಾರಿ ನೀನು ಬಡವರಿಗೆ ಕೊಟ್ಟು ನೀನು ಸಂಪೂರ್ಣನಾಗಬೇಕಾದರೆ ನೀನು ನನ್ನನ್ನು ಹಿಂಬಾಲಿಸು, ಪರಲೋಕದಲ್ಲಿ ನಿನಗೆ ಸಂಪತ್ತು ಇರುವುದು ಎಂಬುದಾಗಿ. ಈ ವ್ಯಕ್ತಿ ಬಹಳ ಆಲೋಚನೆ ಮಾಡ್ತಾ ಬಂದಿದ್ದಾನೆ. ಹಲ್ಲೆಲೂಯಾ. ಆತನಲ್ಲಿ ಬಹಳ ಅಂತಸ್ತಿದೆ, ಐಶ್ವರ್ಯ ಇದೆ, ಅನೇಕವಾಗಿರ್ತಕ್ಕಂಥ ಬಂಗಾರದ ಕಾಸುಗಳಿದ್ದಾವೆ, ಎಲ್ಲ ಇದೆ. ಆದರೆ ಆತನಲ್ಲಿ ರೊಕ್ಕ ಇದೆ, ಆದರೆ ರಕ್ಷಣೆ ಎನ್ನುವಂಥದ್ದು ಆತನಲ್ಲಿ ಇಲ್ಲ ಪ್ರಿಯರೇ. ಆತನಿಗೆ ಭೂಮಿ ಎಷ್ಟೋ ಇದೆ, ಆದರೆ ಭಕ್ತಿ ಎನ್ನುವಂಥದ್ದು ಆತನಲ್ಲಿ ಇಲ್ಲ. ಆತನಿಗೆ ಲೋಕದ ಆಡಂಬರದ ಜೀವಿತ ಇದೆ, ಆತ್ಮೀಯ ಜೀವಿತ ಏನಂತೇಳಿ ಆತನಿಗೆ ಗೊತ್ತಿಲ್ಲ ಪ್ರೇರಿಲ್ಲ. ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಯೇಸು ಆತನಿಗೆ ಒಂದೇ ಮಾತನ್ನು ಹೇಳ್ತಾ ಇದ್ದಾರೆ ಏನಂತೇಳಿ, ಅವೆಲ್ಲವುಗಳನ್ನು ಬದಿಗೊತ್ತಿ ನೀನು ಮೊದಲು ನನ್ನನ್ನು ಹಿಂಬಾಲಿಸು. ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ಯೇಸುವನ್ನು ಹಿಂಬಾಲಿಸುವಾಗ ಮಾತ್ರ ನಾವು ನಿತ್ಯ ಜೀವವನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಪ್ರಿಯರು. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಸತ್ಯವೇದ ಈ ರೀತಿಯಾಗಿ ಹೇಳ್ತಾ ಇದೆ, 3ನೇ ಅಧ್ಯಾಯ ಯೋಹಾನ ಬರೆದ ಸುವಾರ್ತೆ 16ನೇ ವಚನವನ್ನು ನಾವು ನೋಡುವಾಗ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ಅಂತ ಹೇಳುತ್ತೆ ವಾಕ್ಯ. ಏನಂತ ಹೇಳ್ರಿ, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು
ಕೊಟ್ಟನೆಂಬುದಾಗಿ. ಪ್ರತಿಯೊಬ್ಬ ವ್ಯಕ್ತಿ ಸ್ವರ್ಗ ಸೇರಬೇಕಾದರೆ ಯೇಸು ಕ್ರಿಸ್ತನ ಮೂಲಕವಾಗಿ ಸೇರೋದಕ್ಕೆ ಮಾತ್ರ ಸಾಧ್ಯ ಪ್ರಿಯರೇ. ಅದರ ಸಲುವಾಗಿ ಯೇಸು ಹೇಳಿದ್ದಾರೆ, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವು, ನನ್ನ ಮೂಲಕವಾಗಿಯೇ ಹೊರತು ಬೇರೆ ಯಾರು ಕೂಡ ತಂದೆಯ ಬಳಿಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಸ್ವರ್ಗಕ್ಕೆ, ಪರಲೋಕಕ್ಕೆ ನಾವು ಸೇರಿಸಲ್ಪಡಬೇಕಾದರೆ ನಾವು ಯೇಸು ಕ್ರಿಸ್ತನನ್ನು ಸಂಪೂರ್ಣವಾಗಿ ನಮ್ಮ ರಕ್ಷಕನೆಂಬುದಾಗಿ ನಾವು ಒಪ್ಪಿಕೊಂಡು ಆತನು ಹೇಳಿರ್ತಕ್ಕಂಥ ಆಜ್ಞೆಗಳಿಗೆ ನಾವು ಸರಿಯಾಗಿ ನಾವು ನಡೆಯುವವರಾಗಬೇಕು. ಅನೇಕರು ಇವತ್ತಿನ ದಿವಸ ಬಾಯಿಂದ ಕೇಳ್ತಾರೆ, ಅನೇಕ ಸಂಗತಿಗಳನ್ನು ಕೇಳಿಸಿಕೊಳ್ತಾರೆ, ಆದರೆ ಹೃದಯದಲ್ಲಿ ಅವುಗಳನ್ನು ಇಟ್ಟುಕೊಳ್ಳೋದಿಲ್ಲ. ಹೇಳಿದಂಥ ಮಾತುಗಳಿಗೆ ತಕ್ಕದಂಥ ರೀತಿಯಲ್ಲಿ ಅವ್ರು ಏನು ಮಾಡೋದಿಲ್ಲ, ನಡೆಯೋದಿಲ್ಲ ಪ್ರಿಯರು. ಅದಕ್ಕಾಗಿ ಅವ್ರು ಏನಾಗ್ತಾರೆ ರೀ, ಸ್ವರ್ಗವನ್ನು ಸಂಪಾದನೆ ಮಾಡಿಕೊಳ್ಳಲಾರದ ಹಾಗೆ ಕಪಟ ಭಕ್ತಿಯನ್ನು ಮಾಡುತ್ತಾ, ನಟನೆಯ ಭಕ್ತಿಯನ್ನು ಮಾಡುತ್ತಾ, ಲೋಕಾನುಸಾರವಾದಂಥ ಡಾಂಬಿಕ ಭಕ್ತಿಯನ್ನು ಮಾಡುತ್ತಾ, ನೋಡೋರಿಗೆ ದೇವರ ಮಕ್ಕಳಾಗಿ ಕಾಣಿಸಿಕೊಳ್ಳುತ್ತಾ, ಆದರೆ ಅವರ ಜೀವಿತವಾದರೂ ದೇವರಿಂದ ದೂರವಾದಂಥ ಜೀವಿತವಾಗಿರುವಂಥದ್ದಾಗಿ ಇರುತ್ತೆ ಪ್ರೇರ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಇವತ್ತು ನೀನು ನಿತ್ಯ ಜೀವವನ್ನು ಪಡೆಯಬೇಕಾದರೆ ನೀನು ಯೇಸು ಕ್ರಿಸ್ತನನ್ನು ಹಿಂಬಾಲಿಸಿ ನೀನು ನಡಿಬೇಕು. 6ನೇ ಅಧ್ಯಾಯ ಮತ್ತೊಂದು ಬರೆದ ಸುವಾರ್ತೆ 33ನೇ ವಚನದಲ್ಲಿ ನಾವು ನೋಡುವಾಗ ಸತ್ಯವೇದ ಈ ರೀತಿಯಾಗಿ ಹೇಳುತ್ತೆ, ಏನಂತ ಹೇಳಿದ್ರೆ, ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ, ಅವುಗಳ ಸಂಗಡ ನಿಮಗೆ ಎಲ್ಲವೂ ಕೂಡ ಏನಾಗುತ್ತಂತೆ, ದೊರಕು ಎಂಬುದಾಗಿ. ದೇವರ ರಾಜ್ಯಕ್ಕಾಗಿ, ದೇವರ ನೀತಿಗಾಗಿ ನಾವು ತವಕ ಪಡುವಂಥವರಾಗಬೇಕು. ದೇವರ ರಾಜ್ಯ ವಿಸ್ತರಣೆಗೋಸ್ಕರವಾಗಿ ನಾವು ಪ್ರಯಾಸ ಪಡುವಂಥವರಾಗಿ ನಾವು ಇರಬೇಕು ಪ್ರೇರಿ. ನಾವು ನೋಡ್ತಾ ಇದ್ದೇವೆ ಪ್ರೇರೆ, ಒಬ್ಬ ವ್ಯಕ್ತಿ ನಾವು ನೋಡುವಾಗ ಆತನು ಸ್ವಾಮಿಯನ್ನು ಪ್ರಶ್ನೆಯನ್ನು ಕೇಳಿದಾದ ಮೇಲೆ, ಆತನು ಉತ್ತರವನ್ನು ಕಂಡುಕೊಂಡಿದ್ದಾದ ಮೇಲೆ ಆತನು ಮತ್ತೆ ಸಪ್ಪೆ ಮುಖವನ್ನು ಹಾಕ್ತಾ ಇದ್ದಾನೆ. ಯಾಕಂದರೆ ಸತ್ಯ ಯಾವಾಗಲೂ ಕೂಡ ಹೆಂಗಿರುತ್ತೆ, ಕಹಿಯಾಗಿರುತ್ತೆ. ಹೆಂಗಿರುತ್ತೆ ಸತ್ಯ? ಕಹಿಯಾಗಿರುತ್ತೆ, ಸಿಹಿಯಾಗಿರೋಲ್ಲ. ಅನೇಕ ನಮ್ಮ ಜೀವನದಲ್ಲಿ ನಾವು ನೋಡುವಾಗ ಸತ್ಯ ಎನ್ನುವಂಥದ್ದು ಕೆಲವೊಂದು ಸಂದರ್ಭಗಳಲ್ಲಿ ಸುಳ್ಳೇ ಹೇಳಬೇಕಾದಂಥ ಒಂದು ಪರಿಸ್ಥಿತಿ ಬಂದಾಗ, ಆ ಸಮಯದಲ್ಲಿ ನನಗೆ ಎಂತಹ ಕಠಿಣವಾಗಿರ್ತಕ್ಕಂಥ ಸಮಸ್ಯೆ ಬರಲಿ, ಕಷ್ಟನೇ ಬರಲಿ, ನಾನು ಸುಳ್ಳನ್ನು ಹೇಳಿದೆ, ನನ್ನ ಜೀವಿತವನ್ನು ನನ್ನ ದೇವರಿಗೋಸ್ಕರವಾಗಿ ಮೀಸಲಾಗಿ ಇಟ್ಟು ನಾನು ಜೀವಿಸ್ತೇನೆ ಎಂಬುದಾಗಿ ಪರಿಪೂರ್ಣವಾಗಿ ತನ್ನ ಜೀವಿತವನ್ನು ಲೋಕಕ್ಕೆ ಕೊಡಲಾರದೆ ದೈವಿಕವಾದಂಥ ರೀತಿಯಲ್ಲಿ ನಡೆಯುವಂಥ ಒಂದು ವ್ಯಕ್ತಿ ಯಾರಿರ್ತಾನೋ, ಖಂಡಿತವಾಗಿ ಆತನು ದೈವಾಜ್ಞೆಗೆ ಒಳಗಾಗಿ ಜೀವಿಸುವಂತಹ ವ್ಯಕ್ತಿಯಾಗಿರ್ತಾನೆ ಪ್ರೇರಿ. ನಾವು ನೋಡ್ತಾ ಇದ್ದೇವೆ ಪ್ರೇರೆ, ಸತ್ಯವೇದ ಹೇಳ್ತಾ ಇದೆ, ಈ ವ್ಯಕ್ತಿಗೆ ಸ್ವಾಮಿ ಹೇಳಿದ, ಆತನ ಅಂತ ಇದ್ದಾನೆ, ನಾನು ಎಲ್ಲಕ್ಕೂ ಸರಿಯಾಗಿ ನಡೆದಿದ್ದೇನೆ. ಸರಿಯಾಗಿ ನಡೆದಿದ್ದರೆ ದೇವರು ಆ ವ್ಯಕ್ತಿಗೆ ಹೇಳೋದಕ್ಕೆ ಸಾಧ್ಯ ಇರ್ತಾ ಇರಲಿಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಒಬ್ಬ ಡಾಕ್ಟ್ರ್ ಬಳಿಗೆ ಒಬ್ಬ ಪೇಷಂಟ್ ಹೋಗಿರ್ತಾನೆ. ಪೇಷಂಟ್ ಹೋದಂಥ ಸಮಯದಲ್ಲಿ ಆ ಡಾಕ್ಟ್ರ್ ಇಂಜೆಕ್ಷನ್ ಮಾಡಿ ಕೆಲವೊಂದು ಮಾತ್ರೆಗಳನ್ನು ಕೊಟ್ಟಿರ್ತಾನೆ. ಕೊಟ್ಟಿದ್ದಾದ ಮೇಲೆ ಆ ವ್ಯಕ್ತಿಗೆ ಹೇಳಿರ್ತಾನೆ, ಈ ಸೈಕಲ್ ಇದೆ, ಇಷ್ಟು ದಿವಸ ಆದಮೇಲೆ ಪುನಃ ನೀನು ಬರಬೇಕಂತೇಳಿ. ಹಲ್ಲೆಲೂಯಾ, ಪ್ರೈಸ್. ಆ ವ್ಯಕ್ತಿ ಹೋಗಿ ಮತ್ತೆ ಬರ್ತಾನೆ. ಬಂದಂಥ ಸಮಯದಲ್ಲಿ ಆ ವ್ಯಕ್ತಿಗೆ ಡಾಕ್ಟ್ರ್ ಹೇಳ್ತಾ ಇದ್ದಾನೆ, ನೀನು ಮಾತ್ರೆಯನ್ನು ತಗೊಂಡಿಲ್ಲ, ನೀನು ಮಾತ್ರೆ ತಗೊಂಡ್ರು ಕೂಡ ನಾನು ಹೇಳಿದಂಥ ಕ್ರಮದಲ್ಲಿ ನೀನು ಅದುಗಳನ್ನು ತೆಗೆದುಕೊಂಡಿಲ್ಲ. ಯಾಕೆ ಹೆಂಗೆ ಗೊತ್ತಾಗುತ್ತೆ ರೀ ಡಾಕ್ಟ್ರಿಗೆ ಅದು? ಆತನೇನು ಮಾಡ್ತಾನೆ, ಅದಕ್ಕಾಗಿ ಟೆಸ್ಟ್ಸ್ಗಳನ್ನು ಏನು ಮಾಡ್ತಾನೆ, ಹಲ್ಲೆಲೂಯಾ. ಅಯ್ಯೋ, ನಾನು ಈ ಮಾತ್ರೆಗಳನ್ನು ಕೊಟ್ಟೆ, ಆತನಿಗೆ ಕಡಿಮೆ ಆಗಬೇಕಾಗಿತ್ತು, ವಾಸಿ ಆಗಬೇಕಾಗಿತ್ತು, ಆದರೆ ಈ ಮಾತ್ರೆಗಳು ಈತನು ತಗೊಂಡಿಲ್ಲವಾದ್ದರಿಂದ, ಅವು ಕೆಲಸ ಮಾಡಿಲ್ಲ ಆದುದರಿಂದ ಅವನು ತಗೊಂಡಿರಲ್ಲ ಕೆಲಸ ಮಾಡೋದು. ಅದಕ್ಕಾಗಿ ಅವನಲ್ಲಿ ಆ ರೋಗ ಹಂಗೆ ಇದೆ ಅಂತೇಳಿ ಟೆಸ್ಟ್ಗಳನ್ನು ಮಾಡಿದಾದ ಮೇಲೆ ಏನು ಮಾಡ್ತಾರೆ, ಗೊತ್ತಾಗುತ್ತೆ ಅವರಿಗೆ. ಹಲ್ಲೆಲೂಯಾ. ಕೆಲವೊಬ್ಬರು ಭಾಳ ವರ್ಷಗಳಿಂದ ನಿಪುಣರಾದಂಥವರು ಹಾಗೆಯೇ ಅವರು ನೋಡಿ ಏನು ಮಾಡ್ತಾರೆ, ಹೇಳ್ತಾರೆ. ಕೆಲವೊಬ್ಬರು ತಾಯಂದರು, ಕೆಲವು ಜನರು ನಾವು ಪ್ರೇಯರ್ಗೆ ಹೋದಂಥ ಸಮಯದಲ್ಲಿ ಅವರು ಗುಳಿಗೆ ಭಾಳ ತಂದಿರ್ತಾರೆ, ಆದರೆ ಅವುಗಳನ್ನು ನುಂಗಲ್ಲ. ಏನಂತ ಹೇಳ್ತಾರೆ ರೀ, ಗರ್ಭಿಣಿ ಆದ ಸ್ತ್ರೀಯರನ್ನು ಕೆಲವೊಂದು ಕಡೆಗೆ ಹೋದಂಥ ಸಮಯದಲ್ಲಿ ನಾನು ನೋಡ್ತಾ ಇರ್ತೀನಿ, ಇಲ್ಲರಿ ಇಷ್ಟು ಗುಳಿಗೆ ಕೊಟ್ಟರಿ, ಗುಳಿಗೆ ನುಂಗಿದ್ರೆ ಮಗುಗೆ ಏನಾದರೂ ಎಫೆಕ್ಟ್ ಆಗುತ್ತೇನೋ, ನಮಗೆ ಏನಾದರೂ ಎಫೆಕ್ಟ್ ಆಗುತ್ತೆ ಅಂತೇಳಿ ಭಾಳ ಜನರು ಏನು ಮಾಡಲ್ಲ, ಗುಳಿಗೆ ನುಂಗಲ್ಲ. ಹಲ್ಲೆಲೂಯಾ, ಪ್ರೈಸ್. ಅವರಿಗೆ ಒಳ್ಳೇದಾಗೋದಕ್ಕೋಸ್ಕರವಾಗಿ ಐರನ್, ಕ್ಯಾಲ್ಸಿಯಂ ಇರ್ತಕ್ಕಂಥ ಒಂದು ಟ್ಯಾಬ್ಲೆಟನ್ನು ಏನು ಮಾಡಿರ್ತಾರೆ ರೀ, ಅವ್ರಿಗೆ ಕೊಟ್ಟಿರ್ತಾರೆ ಪ್ರೇಯರ್. ಆದರೆ ಅವ್ರು ಏನು ಮಾಡಲ್ಲ, ಕೆಲವು ಜನರು ಏನು ಮಾಡಲ್ಲ, ಟ್ಯಾಬ್ಲೆಟೇ ತಗೊಂಡಿರಲ್ಲ. ಆಮೇಲೆ ಅವ್ರು ಹೋಗಿ ಬ್ಲಡ್ ಟೆಸ್ಟ್ ಅವೆಲ್ಲ ಮಾಡಿಸ್ಕೊಂಡಾಗ ಅವರಲ್ಲಿ ಏನಿರಲ್ಲ, ರಕ್ತ ಕಡಿಮೆ ಇರುತ್ತೆ. ಕಾರಣ ಏನು ಹೇಳ್ರಿ, ಟ್ಯಾಬ್ಲೆಟ್ ತೊಗೊಂಡಿರಿ. ಅಲ್ಲಿ ಇಲ್ಲ, ನಾವು ನೋಡ್ತಾ ಇದ್ದೀವಿ. ಯಾಕೆ ಈ ವಿಷಯಗಳನ್ನು ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಗೆ ಅರ್ಥ ಆಗೋದಕ್ಕೆ, ಯೇಸು ಸ್ವಾಮಿ ಮುಂದೆ ಯಾವುದಾದ್ರೂ ಒಬ್ಬ ವ್ಯಕ್ತಿ ಬಂದು ನಿಂತುಕೊಂಡ್ರೆ ಆತನಿಗೆ
ಆ ವ್ಯಕ್ತಿಯ ಆಂತರ್ಯವೆಲ್ಲವೂ ಕೂಡ ಗೊತ್ತು. ಯಾಕಂದರೆ ಆತನು ದೇವರು ಪ್ರಿಯರೇ. ಹಲ್ಲೆಲೂಯಾ. ಹೇಳೋದು ಅರ್ಥ ಆಗ್ತಾ ಇದೆನಾ? ಆತನ ಜೀವಿತ ಯಾವ ರೀತಿಯಾಗಿದೆಯೋ, ಆತನ ಬದುಕು ಯಾವ ರೀತಿಯಾಗಿದೆಯೋ, ಆತನು ಯಾವುದರ ಮೇಲೆ ಹೆಚ್ಚು ಆಸೆವುಳ್ಳವನಾಗಿದ್ದಾನೋ, ಆತನು ಯಾವುದನ್ನು ಹೆಚ್ಚು ಇಷ್ಟಪಟ್ಟು ದೇವರಿಗಿಂತಲೂ ಹೆಚ್ಚಾಗಿ ಯಾವುದನ್ನು ಪ್ರೀತಿಸ್ತಾ ಇದ್ದಾನೋ ಯೇಸುವಿಗೆ ಗೊತ್ತು. ಅಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, 2ನೇ ಅಧ್ಯಾಯದಲ್ಲಿ ಅನಿಸುತ್ತೆ, ಯೋಹಾನ ಬರೆದ ಸುವಾರ್ತೆಯಲ್ಲಿ ಒಂದು ಮಾತಿರುತ್ತೆ, ಯೇಸು ಪ್ರತಿಯೊಬ್ಬ ಮನುಷ್ಯನ ಆಂತರ್ಯವನ್ನು ಬಲ್ಲವನಾದ ಕಾರಣದಿಂದ ಯಾರ ವಶದಲ್ಲಿ ಕೂಡ ಆತನು ಸಿಗಲಿಲ್ಲ, ಯಾರಿಗೂ ಆತನು ವಶವಾಗಲಿಲ್ಲ. ಯಾಕಂದರೆ ಪ್ರತಿಯೊಬ್ಬ ಮನುಷ್ಯನ ಆಂತರ್ಯವನ್ನು ಬಲ್ಲಂಥ ದೇವರು ಆತನು ಪ್ರಿಯರೇ. ಹಲ್ಲೆಲೂಯಾ. ಪ್ರೇಸ್ ನೋಡ್ರಿ, ಕೆಲವೊಂದು ಸಂದರ್ಭಗಳು ನಾವು ಮಾತಾಡ್ತಾ ಇರ್ತೀವಿ, ಒಬ್ಬರ ಮನಸ್ಸಿನಗಳು ಒಬ್ಬರಿಗೆ ಹೆಂಗೆ ಗೊತ್ತಾಗುತ್ತೆ ಅಂತೇಳಿ. ಹಲ್ಲೆಲೂಯಾ. ಪ್ರೇಸ್. ಆದರೆ ಯೇಸು ಸ್ವಾಮಿಗೆ ಗೊತ್ತಾಗಲಾರ್ದಂಥ ರಹಸ್ಯ ಯಾವುದು ಕೂಡ ಇಲ್ಲ ಪ್ರಿಯರೇ. ಯಾಕಂದರೆ ಆತನು ಸೃಷ್ಟಿಕರ್ತನಾದಂಥ ದೇವರು ನರಮನುಷ್ಯನಾಗಿ ಈ ಲೋಕಕ್ಕೆ ಹೊರಟು ಬಂದಾಗ ಆ ವ್ಯಕ್ತಿ ಆತನಿಗೆ ಬಳಿಗೆ ಬಂದು ಪ್ರಶ್ನೆ ಕೇಳಿದಾಗ ಆ ವ್ಯಕ್ತಿಗೆ ಬೇಕಾಗಿರ್ತಕ್ಕಂಥ ಉತ್ತರವನ್ನು ಯೇಸು ಕೊಟ್ಟ. ಯಾಕಂದರೆ ಆ ವ್ಯಕ್ತಿ ಅವೆಲ್ಲವುಗಳಿದ್ದು ತನ್ನ ಸ್ವನೀತಿಯನ್ನು ಆತನ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದನು ಹೊರತಾಗಿ ದೇವರ ನೀತಿಯನ್ನು ಆತನ ಏನು ಮಾಡ್ತಾ ಇಲ್ಲ, ಪ್ರೀತಿಸ್ತಾ ಇಲ್ಲ ಪ್ರಿಯರೇ. ಒಬ್ಬನಿಗೆ ತನ್ನ ಮಾರ್ಗವೇ ಸರಿಯಾದ ಮಾರ್ಗ ಎಂಬುದಾಗಿ ಅವನಿಗೇನಾಗುತ್ತೆ, ಕಾಣಿಸಿಕೊಳ್ಳುತ್ತೆ ಪ್ರಿಯರೇ. ಆದರೆ ದೇವರು ಇಟ್ಟಿರ್ತಕ್ಕಂಥ ಮಾರ್ಗ ಯಾವುದು, ಆ ಮಾರ್ಗಕ್ಕೆ ನಾವೆಲ್ಲರೂ ಕೂಡ ಒಳಗಾಗಿ ನಾವು ಜೀವಿಸಬೇಕು ಪ್ರಿಯರೇ. ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಅವನಲ್ಲಿರ್ತಕ್ಕಂಥ ಕೊರತೆ ಏನಂತಂದರೆ ಅವನು ಸಂಪೂರ್ಣವಾಗಿ ದೈವಾಜ್ಞೆಗಳನ್ನು ಮೀರಿ ನಡೆಯುವಂಥ ವ್ಯಕ್ತಿಯಾಗಿ ಅವನು ತನ್ನ ಮನಸ್ಸನ್ನು ಎಲ್ಲವನ್ನು ಯಾವುದ್ರ ಮೇಲೆ ಇಟ್ಟಿದ್ದಾನೆ, ತನ್ನ ಆಸ್ತಿಯ ಮೇಲೆ ಇಟ್ಟಿದ್ದಾನೆ. ಹಲ್ಲೆಲೂಯಾ. ಆಸ್ತಿ ಅದು ಯಾರ್ದ್ರಿ? ದೇವ್ರ ವಾಕ್ಯ ಹೇಳುತ್ತೆ, ಆಕಾಶವು ನಿನ್ನದು, ಭೂಮಿ ನಿನ್ನದು ಎಂಬುದಾಗಿ. ದೇವರು ಸ್ವಲ್ಪ ದಿವಸಗಳ ಕಾಲ ನಮ್ಮನ್ನು ಪ್ರಯಾಣಕ್ಕೆ, ಪ್ರವಾಸಕ್ಕೆ ಎಂಬುದಾಗಿ ನಮ್ಮನ್ನು ಕಳಿಸಿದ್ದಾನೆ. ಸ್ವಲ್ಪ ದಿವಸ ಇದ್ದು ನಾವೇನು ಮಾಡಿಬಿಡ್ತೀವಿ, ಹೋಗ್ಬಿಡ್ತೀವಿ. ಹಲ್ಲೆಲೂಯಾ. ಇಲ್ಲೇ ಇರ್ತಾರೆ ಶಾಶ್ವತವಾಗಿ ಯಾರಾದರೂ. ಯಾರು ಕೂಡ ಈ ಭೂಲೋಕದಲ್ಲಿ ಶಾಶ್ವತವಾಗಿರೋದಕ್ಕೆ ಸಾಧ್ಯ ಇಲ್ಲ. ಹುಟ್ಟು ಉಚಿತ, ಸಾವು ಖಚಿತ. ಖಂಡಿತವಾಗಿ ಸಾವು ಬಂದೇ ಬರುತ್ತೆ. ಅವ್ರು ಎಂತಹ ರೋಗನೇ ಇಲ್ಲ ಅಂತಂದ್ರೂ ಕೂಡ ಒಂದು ದಿವಸ ಬರುತ್ತೆ. ಆ ದಿವಸದಲ್ಲಿ ಪ್ರತಿಯೊಬ್ಬ ಮನುಷ್ಯನ ಏನು ಮಾಡ್ತಾನ್ರಿ, ಸಾವನ್ನು ಕಾಣಲೇಬೇಕು. ಹಲ್ಲೆಲೂಯಾ. ಆದರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಸಹಜ ಸಾವುಗಳು ಏನಿದಾವೋ, ನಾವು ಶರೀರ ಮತ್ತು ಆತ್ಮ ಬೇರ್ಪಡುವಂಥದ್ದನ್ನು ಮರಣ ಸಾವು ಎಂಬುದಾಗಿ ಕರಿತೀವಲ್ಲ, ಆ ಸಾವು ಬರುವುದರ ಒಳಗಡೆ ಆಗಿಯೇ ನಾವು ಈ ಜೀವ ಶಾಶ್ವತವಾಗಿ ಬದುಕಬೇಕಾದ್ರೆ, ಈ ಒಂದು ಮಣ್ಣಿನ ಶರೀರ ಹೋಗಿ ಮಹಿಮೆ ಶರೀರವನ್ನು ನಾವು ಪಡೆದುಕೊಳ್ಳಬೇಕಾದ್ರೆ, ಅಂದರೆ ನಿತ್ಯ ಜೀವವನ್ನು ನಾವು ಹೊಂದಬೇಕಾದ್ರೆ ನಾವು ಏನು ಮಾಡಬೇಕಾಗಿದೆ? ಆ ಯೌವನಸ್ಥನು ಕೇಳಿರ್ತಕ್ಕಂಥ ಪ್ರಶ್ನೆ ನಿಜವಾಗಿರುವಂಥದ್ದೇ, ಉತ್ತರ ಕೂಡ ನಿಜವಾಗಿ ಬಂದಿರುವಂಥದ್ದೇ. ಆದರೆ ಆ ಯೌವನಸ್ಥನು ಏನು ಮಾಡ್ತಾ ಇದ್ದಾನ್ರಿ, ಆ ಪ್ರಶ್ನೆಗೆ ತಕ್ಕದಾಗಿರ್ತಕ್ಕಂಥ ಉತ್ತರವನ್ನು ಹೊಂದಿಕೊಂಡು ಆ ಒಂದು ಉತ್ತರದ ಪ್ರಕಾರವಾಗಿ ಬದುಕುವುದಕ್ಕಾಗಿ ಅವನು ಏನು ಮಾಡಲಿಲ್ಲಂತೆ, ಇಷ್ಟಪಡಲಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಏನು ಮಾಡಿದಂತೆ, ಅವನು ಸ್ವಾಮಿಯನ್ನು ಬಿಟ್ಟು ಹೊರಟು ಹೋದ. ಅವನಿಗೆ ಏನು ಮುಖ್ಯವಾಗಿತ್ತು? ಆಸ್ತಿ ಮುಖ್ಯವಾಗಿತ್ತು, ಹಣ ಮುಖ್ಯವಾಗಿತ್ತು, ತನ್ನ ಬಂಗಾರ ಮುಖ್ಯವಾಗಿತ್ತು, ತನ್ನ ಕುಟುಂಬ ಮುಖ್ಯವಾಗಿತ್ತು, ತನಗಿರ್ತಕ್ಕಂಥ ಎಲ್ಲ ಒಂದು ಏನಂತ ಹೇಳ್ತಾ ಇದೆ, ದೇವರಿಂದ ಎಲ್ಲವನ್ನು ಪಡೆದುಕೊಂಡಿರ್ತಕ್ಕಂಥ ಆ ವಸ್ತುಗಳೇ ಮುಖ್ಯವಾಗಿತ್ತು ಹೊರತಾಗಿ ಕೊಟ್ಟಂಥ ದೇವರನ್ನು ನೆನೆಸ್ತಾ ಇಲ್ಲ. ಪಡೆದುಕೊಂಡಿರ್ತಕ್ಕಂಥ ವಸ್ತುಗಳನ್ನು, ಆಸ್ತಿಯನ್ನು, ಅಂತಸ್ತನ್ನು ಆತನು ಹೆಚ್ಚಾಗಿ ಏನು ಮಾಡ್ತಾ ಇದ್ದಾನೆ, ಪ್ರೀತಿಸ್ತಾ ಇದ್ದಾನೆ ಪ್ರೇರೆ. ಇವತ್ತೊಂದು ದಿವಸ ದೇವರು ನಿನ್ನ ಸಂಗಡ ಮಾತಾಡ್ತಾ ಇದ್ದಾರೆ. ನೀನು ನಿತ್ಯ ಜೀವವನ್ನು, ಶಾಶ್ವತ ಜೀವವನ್ನು ಹೊಂದಿಕೊಳ್ಳಬೇಕಾದ್ರೆ ಈ ಲೋಕದ್ದೆಲ್ಲದಕ್ಕಿಂತಲೂ ನಾವು ಯಾರನ್ನು ಹೆಚ್ಚಾಗಿ ಪ್ರೀತಿಸ್ಬೇಕ್ರಿ, ಯಾರ ಆಜ್ಞೆಗೆ ನಾವು ಒಳಗಾಗಿ ಜೀವಿಸ್ಬೇಕ್ರಿ, ಯಾರ ಮಾತನ್ನು ನಾವು ಕೈಕೊಂಡು ನಡಿಬೇಕ್ರಿ, ಕ್ರಿಸ್ತನ ಮಾತುಗಳನ್ನು ಪ್ರೇರೆ. ಅದಕ್ಕಾಗಿ ಸ್ಪಷ್ಟವಾಗಿ ಸತ್ಯವೇದ ಹೇಳ್ತಾ ಇದೆ, ಏನಂತ ಹೇಳಂತಂದರೆ, ನಾವು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ನಾವು ಮೊದಲನೇದಾಗಿ ಏನು ಮಾಡಬೇಕ್ರಿ, ಪ್ರಯಾಸ ಪಡುವವರಾಗಿ, ಜೀವಿಸುವವರಾಗಿ ನಾವು ಇರಬೇಕು. ಈ ಯೌವನಸ್ಥನು ಏನು ಮಾಡ್ತಾ ಇದ್ದಾನೆ, ಸಪ್ಪೆ ಮುಖ ಹಾಕಿಕೊಳ್ತಾ ಇದ್ದಾನೆ ಪ್ರೇರೆ. ಇದೇ ಒಂದು ಸಂದರ್ಭ, ಒಬ್ಬ ಶ್ರೀಮಂತ ವ್ಯಕ್ತಿ ಜಕ್ಕ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಲೂಕನ್ ಬರೆಸುವ 19ನೇ ಅಧ್ಯಾಯದಲ್ಲಿ ಇರ್ತಾ ಆ ವ್ಯಕ್ತಿಯ ಕುರಿತಾಗಿ, ಆತನ ಕುರಿತಾಗಿ ನಾವು ನೋಡುವಾಗ, ಆತನು ಸ್ವಾಮಿಯನ್ನು ನೋಡಬೇಕು ಅಂತೇಳಿ ಬಂದ. ಹೆಂಗೆ ಬಂದ ರೀ? ಸ್ವಾಮಿಯನ್ನು ನೋಡಬೇಕು. ಆತನು ಹೆಂಗಿದನು? ಅನೇಕ ಜನರು ಆತನ ಬಳಿಗೆ ಹೋಗ್ತಾ ಇದ್ದಾರೆ. ಆತನು ಹೆಂಗಿದನು, ಆತನನ್ನು ನೋಡಬೇಕಂತೇಳಿ. ಕುಳ್ಳನು, ಪಾಪಿಷ್ಟನು, ದುಷ್ಟನು, ಭಯಂಕರವಾಗಿರ್ತಕ್ಕಂಥ ನಾವು ನೋಡ್ತಾ ಇದ್ದೇವೆ, ಸುಂಕವನ್ನು ಹೆಚ್ಚಾಗಿ ವಸೂಲು ಮಾಡುವಂಥ ವ್ಯಕ್ತಿಯಾಗಿರ್ತಕ್ಕಂಥ ಜಕ್ಕಾಯಿ ಹೋದಾಗ, ಆ ಜಕ್ಕಾಯನಿಗೆ ಸ್ವಾಮಿಯನ್ನು ನೋಡ್ಬೇಕಂತೇಳಿ ಆಸೆ ಮನಸ್ಸಾಯಿತು. ಅವನು ತನ್ನ ಅರಮನೆ ಅಂತ ಮನೆಯನ್ನು ಬಿಟ್ಟು ಆತನೇನು ಮಾಡಿದ, ಹೊರಗಡೆ ಬಂದಿರುವಂಥದ್ದು ಮಾತ್ರವಲ್ಲ, ಮುಂದೆ ಯೇಸು ಸ್ವಾಮಿ ನೋಡ್ಬೇಕಂತೇಳಿ ಹೋಗ್ತಾ ಇದ್ದಾನೆ. ಅಲ್ಲಿರುವಂಥವ್ರೆಲ್ಲರೂ ಕೂಡ ಆತನಿಗಿಂತ ಎತ್ತರದಲ್ಲಿರ್ತಕ್ಕಂಥ ಜನರಿದ್ದಾರೆ. ಆತನ ಮನಸ್ಸು ತಡಲಿಲ್ಲ, ಒಳಗೆ ಹೋಗ್ತಾ ಇದ್ದಾನೆ, ನೋಡ್ಬೇಕಂತ ಅದನ್ನು ಕಾಣಿಸ್ತಾ ಇಲ್ಲ. ಅದಕ್ಕಾಗಿ ಆ ವ್ಯಕ್ತಿ ಏನು ಮಾಡಿದ್ದಾರೆ, ಸ್ವಾಮಿ ಬರುವಂಥ ಒಂದು ಮಾರ್ಗದಲ್ಲಿ, ದಾರಿಯಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಆಲದ ಮರವನ್ನು ಏರಿ ಕುಳಿತುಕೊಂಡು, ಸ್ವಾಮಿ ಹೆಂಗಿದಾನೋ ನಾನು ಆತನನ್ನು
ನೋಡಬೇಕು. ಹಲ್ಲೆಲೂಯಾ. ಏನಂತೆ, ಯೇಸು ಸ್ವಾಮಿ ಹೆಂಗಿದನು ಆತನನ್ನು ನೋಡಬೇಕು. ಅನೇಕ ಜನರು ಆತನ ಬಳಿಗೆ ಹೋಗ್ತಾರೆ, ಆತನು ಸ್ವಸ್ಥತೆಯನ್ನು ಮಾಡ್ತಾನೆ, ಆತನು ಅದ್ಭುತವನ್ನು ಮಾಡ್ತಾನೆ, ಆತನು ನಮ್ಮ ಒಂದು ಮನಸ್ಸಿನಲ್ಲಿ ಇರ್ತಕ್ಕಂಥ ಎಲ್ಲ ಅಸಮಾಧಾನವನ್ನು ತೆಗೆದುಹಾಕ್ತಾನೆ, ನಮಗೆ ಒಳ್ಳೆಯದನ್ನು ಮಾಡ್ತಾನೆ, ರಕ್ಷಣೆಯನ್ನು ಕೊಡ್ತಾನೆ, ನಿತ್ಯ ಜೀವವನ್ನು ಕೊಡ್ತಾನೆ. ಆತನು ಅನೇಕ ಆಶ್ಚರ್ಯ ಕಾರ್ಯಗಳನ್ನು ಜರುಗಿಸಿದ್ದಾನೆ. ಆತನ ಬಳಿಗೆ ಎಲ್ಲ ಜನರು ಹೋಗಿ ಸಮಾಧಾನವನ್ನು ಹೊಂದಿಕೊಂಡು ಬರ್ತಾ ಇದ್ದಾರೆ. ನನಗಿರ್ತಕ್ಕಂಥ ಅಂತಸ್ತು, ಆಸ್ತಿ, ಐಶ್ವರ್ಯ ಯಾವುದು ಕೂಡ ನನಗೆ ಸುಖ ಕೊಟ್ಟಿಲ್ಲ, ಸಮಾಧಾನ ಕೊಟ್ಟಿಲ್ಲ, ಶಾಂತಿ ಕೊಟ್ಟಿಲ್ಲ ಎಂಬುದಾಗಿ ನೆನೆಸಿ ಆ ವ್ಯಕ್ತಿ ಏನು ಮಾಡ್ತಾ ಇದ್ದಾನ್ರಿ, ಯೇಸುವಿನ ಬಳಿಗೆ ಹೋಗ್ತಾ ಇದ್ದಾನೆ ಪ್ರೇಯರ್. ಈ ವ್ಯಕ್ತಿ ಎಲ್ಲವನ್ನ ಮನಸ್ಸಿನಾಗ ತುಂಬಿಕೊಂಡು ಯೇಸು ಸ್ವಾಮಿಯ ಬಳಿಗೆ ಬಂದು ಕ್ವಶನ್ ಕೇಳಿ ಆನ್ಸರನ್ನು ಪಡೆದುಕೊಂಡು ಈತನು ಸಪ್ಪೆ ಮುಖ ಹಾಕಿಕೊಂಡು ಪುನಃ ಯೇಸುವಿನಿಂದ ದೂರ ಹೋದರೆ ಯೇಸು ಸ್ವಾಮಿಯನ್ನೇ ನೋಡಬೇಕಂತೇಳಿ ಹೊರಟು ಬಂದಿರತಕ್ಕಂಥ ಜಕ್ಕಾಯನ ಕುರಿತಾಗಿ ದೇವರ ವಾಕ್ಯ ಹೇಳ್ತಾ ಇದೆ ಸ್ಪಷ್ಟವಾಗಿ. ಈ ಐಶ್ವರ್ಯವಂತನಾದಂಥ ಜಕ್ಕಾಯನ ಕುರಿತಾಗಿ ಆತನ ಮನಸ್ಸು ಸ್ವಾಮಿಯ ಮೇಲೆಯೇ ಇದ್ದ ಕಾರಣಕ್ಕಾಗಿ ಸ್ವಾಮಿ ಆ ವ್ಯಕ್ತಿಯನ್ನು ಏನು ಮಾಡ್ತಾ ಇದ್ದಾನ್ರಿ, ಆ ಸ್ಥಳಕ್ಕೆ ಬಂದು ಜಕ್ಕಾಯನೇ ತಟ್ಟನೆ ಇಳಿದು ಬಾ, ಇವತ್ತು ನಾನು ನಿನ್ನ ಮನೆಯಲ್ಲಿ ಈಳುಕೊಳ್ಳಬೇಕು ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಒಬ್ಬ ಐಶ್ವರ್ಯವಂತನು, ಆತನು ಯೇಸು ಸ್ವಾಮಿಯ ಮನಸ್ಸನ್ನು ಗೆಲ್ಲಲಿಲ್ಲ, ಆತನು ಯೇಸು ಸ್ವಾಮಿಯ ಮಾತನ್ನು ಕೇಳಲಿಲ್ಲ. ಆದರೆ ಈತನು ಯಾವ ಮಾತನಾಡಲಾರದೆ ಕೇವಲ ತನ್ನ ನಡತೆಯಿಂದ, ಹೆಂಗಂತ ಹೇಳ್ತಾ ಇದೆ ವಾಕ್ಯ, ತನ್ನ ನಡತೆಯಿಂದ ತನ್ನ ಹೃದಯವನ್ನು ಪರಿವರ್ತನೆ ಮಾಡಿಕೊಂಡಂಥ ವ್ಯಕ್ತಿಯಾಗಿ ಯೇಸುವನ್ನೇ ನೋಡಬೇಕು, ಎಷ್ಟೊತ್ತಿದ್ರೆ ಆತನನ್ನೇ ಕಾಣಬೇಕಂತೇಳಿ ಆತನ ಹೃದಯ ವಾಂಛವನ್ನು ಆತನು ಸಂಪೂರ್ಣವಾಗಿ ಏನು ಮಾಡ್ತಾ ಇದ್ದಾನ್ರಿ, ಯೇಸುವಿನ ಮೇಲೆ ಇಟ್ಟಿದ್ದಾನೆ ಪ್ರೇಯರ್. ನಾವು ನೋಡ್ತಾ ಇದ್ದೇವೆ ಯೇಸು ಆ ವ್ಯಕ್ತಿಯನ್ನು ಕರೆದ ಪ್ರೇಯರ್. ಕರೆದಾಗ ಜಕ್ಕಾಯ ತಟ್ಟನೆ ಇಳಿದು ಬರ್ತಾ ಇದ್ದಾನೆ. ಅಲ್ಲಿ ಯೇಸು ಸ್ವಾಮಿ ಕರೆದಕ್ಕಿಂತ ಮುಂಚೆ ಜಕ್ಕಾಯ ಎಲ್ಲಿದ್ದಾನ್ರಿ, ಮೇಲೆ ಇದ್ದಾನೆ ಪ್ರೇಯರ್. ಹಲ್ಲೆಲೂಯಾ. ಪ್ರೈಸ್ ದೇವರು ವಾಕ್ಯ ಹೇಳ್ತಾ ಇದೆ, ದೇವರು ಮಾತ್ರ ಉನ್ನತನಾಗಿರ್ತಕ್ಕಂಥ ವ್ಯಕ್ತಿಯಾಗಿರಬೇಕು, ನಾವೆಲ್ಲರೂ ಕೂಡ ಕೆಳಗಡೆಯಾಗಿ ಇರಬೇಕು. ಹಲ್ಲೆಲೂಯಾ. ಪ್ರೈಸ್ ಕೆಲವು ಜನರಿಗೆ ತಮ್ಮ ಜಾತಿಯೇ ದೊಡ್ಡದು ಎಂಬುದಾಗಿ ನೆನೆಸುವಂಥವ್ರು ಇರ್ತಾರೆ. ಕೆಲವು ಜನರಿಗೆ ತಮಗಿರ್ತಕ್ಕಂಥ ಅಂತಸ್ತು, ಆಸ್ತಿ, ಐಶ್ವರ್ಯ ಅದೇ ದೊಡ್ಡದಾಗಿ ಎಂಬುದಾಗಿ ಅವ್ರು ನೆನೆಸ್ತಾ ಇರ್ತಾರೆ. ಕೆಲವು ಜನರಿಗೆ ತಮಗಿರ್ತಕ್ಕಂಥ ದರ್ಪ, ಬಾಹು, ತಮಗಿರ್ತಕ್ಕಂಥ ತೋಳು ಬಲ, ಹಣಬಲ, ಜಾತಿ ಬಲ ಅದನ್ನೇ ಹೆಚ್ಚಾಗಿ ನಂಬಿರುವವರಾಗಿ ಇರ್ತಾರೆ. ದೇವರು ಅದನ್ನು ಕೇಳ್ತಾ ಇಲ್ಲ. ಎಲ್ಲ ಮನುಷ್ಯರನ್ನ ದೇವರು ಏನು ಮಾಡಿದಾನ್ರಿ, ತನ್ನ ಹೋಲಿಕೆಯಲ್ಲಿ ಸೃಷ್ಟಿ ಮಾಡಿದಾನೆ. ಮನುಷ್ಯರು ಕುಲಗಳನ್ನು ಮಾಡಿಕೊಂಡಿದ್ದಾರೆ, ಆದರೆ ದೇವರು ಕುಲಕ್ಕೆ ಅತೀತನಾಗಿ, ಹಲ್ಲೆಲೂಯಾ, ದೇಶಕ್ಕೆ ಅತೀತನಾಗಿ, ಭಾಷೆಗೆ ಅತೀತನಾಗಿ, ಪ್ರಾಂತೀಯಕ್ಕೆ ಅತೀತನಾಗಿರ್ತಕ್ಕಂಥ ದೇವರು. ಆತನು ಎಲ್ಲರನ್ನು ಉಂಟು ಮಾಡಿದ ದೇವರಲ್ವಾ, ಎಲ್ಲರನ್ನು ಆತನು ಏನು ಮಾಡ್ತಾ ಇದ್ದಾನ್ರಿ, ಕರಿತಾ ಇದ್ದಾನೆ ಪ್ರೇರೆ. ಈ ಶ್ರೀಮಂತ ವ್ಯಕ್ತಿ ಅಹಂಕಾರ ಗರ್ವದಿಂದ ಯೇಸುವನ್ನು ಬಿಟ್ಟು ಹೋದರೆ ಆ ಯೇಸು ಸ್ವಾಮಿ ಜಕ್ಕಾಯನಿಗೆ ಹೇಳಿದಾಗ ಅವನು ತನ್ನನ್ನು ತಾನು ತಗ್ಗಿಸಿಕೊಂಡು ದೀನನಾಗಿ ಮರದ ಮೇಲಿರ್ತಕ್ಕಂಥ ವ್ಯಕ್ತಿ, ಮೇಲ್ಗಡೆ ಅಂದ್ರೆ ಏನ್ರಿ, ಗರ್ವಕ್ಕೆ ಸೂಚನೆ, ಅಂತಸ್ತಿಗೆ ಸೂಚನೆ, ತನಗಿರ್ತಕ್ಕಂಥ ತಾನು ಹುಟ್ಟಿರ್ತಕ್ಕಂಥ ಒಂದು ಜಾತಿ ನನ್ನದೇ ದೊಡ್ಡದೆನ್ನುವಂಥದ್ದಕ್ಕೆ ಸೂಚನೆಯಾಗಿ ಆ ವ್ಯಕ್ತಿ ಕಾಣಿಸ್ಕೊಂಡ್ರೆ ಇಳಿದು ಬಾ ಅಂತ ತಕ್ಷಣ ಅವನು ಎಲ್ಲವೂ ಏನು ಮಾಡ್ತಾ ಇದ್ದಾನ್ರಿ, ತನ್ನನ್ನು ತಾನು ತಗ್ಗಿಸಿಕೊಂಡು ಯೇಸುವಿನ ಬಳಿಗೆ ಬರ್ತಾ ಇದ್ದಾನೆ ಪ್ರೇಯರ್. ಬಂದ ಮೇಲೆ ನಾವು ನೋಡ್ತಾ ಇದ್ದೇವೆ ಯೇಸು ಸ್ವಾಮಿ, ಇವತ್ತು ನಾನು ನಿನ್ನ ಮನೆಯಲ್ಲಿ ಇಳ್ಕೊಳ್ಳಬೇಕು. ಹಲ್ಲೆಲೂಯಾ. ದೇವ್ರು ಎಲ್ಲಿರ್ತಾನೆ, ಯಾರ ಮನೆಯಲ್ಲಿ ಇರ್ತಾನೆ, ಯಾರು ದೀನತೆಯಿಂದ ತಗ್ಗಿಸಿಕೊಂಡು ಯೇಸುವಿನ ಬಳಿಗೆ ಬರ್ತಾರೋ ಅವರ ಬಳಿಯಲ್ಲಿ ಯೇಸು ಇರ್ತಾನೆ. ಹಲ್ಲೆಲೂಯಾ. ಅಹಂಕಾರದಿಂದ ಗರ್ವದಿಂದ ಜೀವಿಸುವಂಥವರ ಸಮೀಪದಲ್ಲಿ ದೇವರು ಇರೋದಕ್ಕೆ ಸಾಧ್ಯ ಇಲ್ಲ. ಯೇಸು ಹೋದ ಮೇಲೆ ಆ ಮನೆಗೆ ಹೋಗ್ತಾ ಇದ್ದಾನೆ ಯೇಸು ಸ್ವಾಮಿ. ಅನೇಕ ಜನರು ಮಾತಾಡಿಕೊಳ್ತಾರೆ, ಅವನು ಎಷ್ಟು ದುಷ್ಟನಿದ್ದಾನೆ, ಅವನು ಎಂಥ ಕೆಟ್ಟವನಿದ್ದಾನೆ, ಅಂಥವನ ಮನೆಗೆ ಯೇಸು ಸ್ವಾಮಿ ಹೋಗ್ತಾ ಇದ್ದಾನೆ ಅಂತೇಳಿ. ಹಲ್ಲೆಲೂಯಾ. ಪ್ರೇಸ್ ದಿ ಲಾರ್ಡ್. ಆ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಯೇಸು ಯಾಕೆ ಹೊರಟ ಆ ಮನೆಗೆ, ಯೇಸು ಏನನ್ನು ನೋಡಿದಂತೇಳಿ ಯೇಸುವಿಗೆ ಮಾತ್ರ ಗೊತ್ತಿತ್ತು ಹೊರತಾಗಿ ಅವ್ರಿಗೆ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಪ್ರಿಯರೇ. ಆತನಲ್ಲಿ ಆದಂಥ ಮನಃ ಪರಿವರ್ತನೆ, ಆ ವ್ಯಕ್ತಿಯ ಜೀವಿತದಲ್ಲಿ ಬಂದಿರತಕ್ಕಂಥ ಎಲ್ಲ, ತಾನು ಒಪ್ಪಿಕೊಂಡಿರ್ತಕ್ಕಂಥ ಎಲ್ಲ ಪಾಪಗಳು, ಪಶ್ಚಾತ್ತಾಪದ ಒಂದು ಹೃದಯವನ್ನು ದೇವರು ನೋಡಿದ. ಯೇಸುವಿನ ಕಣ್ಣುಗಳು ಜಕ್ಕಾಯನ ಕಣ್ಣುಗಳು ಯೇಸುವಿನ ಕಣ್ಣುಗಳಲ್ಲಿ ನೋಡಿದಾಗ ಜಕ್ಕಾಯನು ತನ್ನ ಜೀವಿತವನ್ನು ತಾನು ಏನು ಮಾಡ್ತಾ ಇದ್ದಾನ್ರಿ, ಪರೀಕ್ಷೆ ಮಾಡಿಕೊಳ್ತಾ ಇದ್ದಾನೆ. ದೇವರ ಆಜ್ಞೆಗೆ ಒಳಗಾದ ಹೋದ ಮೇಲೆ ಮನೆಯಲ್ಲಿ ನೋಡ್ತಾ ಇದ್ದೇವೆ ನಾವು, ವಾಕ್ಯ ಹೇಳ್ತಾ ಇದೆ, ಜಕ್ಕಾಯನು ತನ್ನ ಎಲ್ಲ ತಾನು ಯಾವ ಒಂದು ಮೋಸದಿಂದ ಗಳಿಸಿರ್ತಕ್ಕಂಥ ಹಣ ಏನು ಮಾಡ್ತಾ ಇದ್ದಾನ್ರಿ, ಹಿಂದಕ್ಕೆ 4ರಷ್ಟು ನಾನು ಕೊಡ್ತೀನಿ ಅಂತೇಳಿ ಏನು ಮಾಡ್ತಾ ಇದ್ದಾನ್ರಿ, ಒಪ್ಪಿಕೊಳ್ತಾ ಇದ್ದಾನೆ. ಅಷ್ಟು ಮಾತ್ರ ಅಲ್ಲದೆ ನನ್ನ ಬಡವರಿಗೆ ನನ್ನ ಅರ್ಧ ಆಸ್ತಿಯನ್ನು ಕೂಡ ನಾನು ಏನು ಮಾಡಿಬಿಡ್ತೀನಿ, ಕೊಟ್ಟು ಬಿಡ್ತೀನಿ. ನನಗೆ ಅವೆಲ್ಲವುಗಳಿಗಿಂತ ಹೆಚ್ಚಾಗಿ ಯಾರು, ನೀನು ಮುಖ್ಯ. ನೀನು ಬಂದಿದೆಯಲ್ಲಪ್ಪ ನನ್ನ ಬಾಳಿನಲ್ಲಿ, ನೀನು ನನ್ನ ಜೀವಿತದಲ್ಲಿ ಬೆಳಕು ತಂದಿದೆಯಲ್ಲ, ನನಗೆ ನೀನು ಸಂಪೂರ್ಣವಾದಂಥ ಸಮಾಧಾನ ಕೊಟ್ಟಿದೆಯಲ್ಲ, ನಿನಗಿಂತ ದೊಡ್ಡದು ಯಾವುದಿಲ್ಲ ಎಂಬುದಾಗಿ ಸ್ವಾಮಿಯನ್ನೇ ಅಂಟಿಕೊಂಡು ಹಿಂಬಾಲಿಸಿ ನಡೆದ ಪ್ರಿಯರೇ. ಆ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸ್ವಾಮಿಯವರು ಒಂದು ಮಾತು ಹೇಳಿದ್ರು, ಇವನು ಕೂಡ ಅಬ್ರಹಾಮನ ವಂಶಸ್ಥನಲ್ಲವೇ, ಇವತ್ತು ಈ ಮನೆಗೆ ಏನಾಯ್ತು ಅಂತ ಹೇಳುತ್ತೆ ವಾಕ್ಯ, ರಕ್ಷಣೆಯಾಯಿತು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೀನು ನಿತ್ಯ ಜೀವವನ್ನು, ರಕ್ಷಣೆಯನ್ನು ಹೊಂದುವಂಥದ್ದು ಬಹಳ ಅವಶ್ಯಕ. ಈ ವ್ಯಕ್ತಿ ಪ್ರಶ್ನೆಯನ್ನು ಸಂಧಿಸಿದ ಸ್ವಾಮಿಯಲ್ಲಿ ಉತ್ತರ ಕಂಡುಕೊಂಡ, ಆದರೂ ಕೂಡ ಈ ವ್ಯಕ್ತಿ ಏನು ಮಾಡಲಿಲ್ಲ ರೀ, ಆ ಉತ್ತರ ಕಂಡುಕೊಂಡಿದ್ದಾದ ಮೇಲೆ ಅದರ ಪ್ರಕಾರವಾಗಿ ಆತನು ನಡೆಯಲಿಲ್ಲ, ಜೀವಿಸಲಿಲ್ಲ. ಯಾವೊಂದು
ಪ್ರಶ್ನಿಸದೆ ಶ್ರೀಮಂತನಾಗಿದ್ದಾಗಲೂ ಕೂಡ ತನ್ನ ನಡತೆಯ ಮೂಲಕವಾಗಿ, ವರ್ತನೆಯ ಮೂಲಕವಾಗಿ ತನ್ನನ್ನು ತಾನು ತಗ್ಗಿಸಿಕೊಂಡಂಥ ಜಕ್ಕಾಯ ನಿತ್ಯ ಜೀವಕ್ಕೆ ಆತನೇನಾದಂತೆ ಬಾಧ್ಯಸ್ಥನಾದ. ಪ್ರೇಯರ್, ಇವತ್ತಿನ ದಿವಸ ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ನಿತ್ಯ ಜೀವವನ್ನು ಕೊಡುವಂಥವ್ರು ಒಬ್ಬರೇ ಒಬ್ಬರು ಪ್ರೇಯರ್, ಯಾರ್ರೀ? ಯೇಸು ಕ್ರಿಸ್ತನು ಎಂಬುದಾಗಿ. ಈ ಲೋಕದಲ್ಲಿ ನಾವು ಏನು ತಿಪ್ಪರ್ಲಾಗ ಹಾಕಿದರೂ ಕೂಡ ನಾವು ಶಾಶ್ವತವಾದಂಥ ಜೀವನ, ನಿತ್ಯ ಜೀವನ ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಕೆಲವು ಜನರು ತಮ್ಮ ದೇಹವನ್ನು ದಂಡಿಸಿಕೊಳ್ತಾರೆ. ಕೆಲವು ಜನರು ಕೆಲವೊಂದು ಕಾರ್ಯಗಳನ್ನು ಮಾಡ್ತಾರೆ, ನಾನು ಪರಲೋಕವನ್ನು ಸಂಪಾದನೆ ಮಾಡಿಕೊಳ್ಳೋಕೆ, ಸ್ವರ್ಗವನ್ನು ಹೊಂದಿಕೊಳ್ಬೇಕಂತೇಳಿ. ಆದರೆ ಆ ಎಲ್ಲ ಕಾರ್ಯಗಳನ್ನು ದೇವರು ಹೇಳ್ತಾ ಇದ್ದಾನೆ ಏನಂತೇಳಿ, ನಿಮ್ಮ ಎಲ್ಲ ನೀತಿಯ ಕಾರ್ಯಗಳು ನಿಮ್ಮ ದೃಷ್ಟಿಯಲ್ಲಿ ಅವು ನನಗೆ ಮಸಿಬಟ್ಟೆಯೋಪಾದಿಯಲ್ಲಿದ್ದಾವೆ ಅಂತೇಳಿ. ಹಲ್ಲೆಲೂಯಾ. ಮಸಿಬಟ್ಟೆ ಹೆಂಗಿರ್ತ್ರಿ? ಕೊಳಕಾಗಿರುತ್ತೆ. ಅದರಂಗೆ ಮನುಷ್ಯರ ನೀತಿ ಕಾರ್ಯಗಳು, ಮನುಷ್ಯರ ಒಳ್ಳೆಯ ಕಾರ್ಯಗಳು ದೇವರ ದೃಷ್ಟಿಯಲ್ಲಿ ಆ ರೀತಿಯಾಗಿ ಕಾಣಿಸ್ತಾ ಇರಬೇಕಾದ್ರೆ ಒಂದು ಸಾರಿ ನಾವು ಆಲೋಚನೆ ಮಾಡೋಣ, ನಿನ್ನ ಜೀವಿತವನ್ನು ದೇವರು ಯಾವ ರೀತಿಯಾಗಿ ಬದಲಾವಣೆ ಮಾಡಿದನು, ನಿನ್ನ ಜೀವಿತವನ್ನು ದೇವರು ಯಾವ ರೀತಿಯಾಗಿ, ನಾವು ತಪ್ಪಿ ಹೋದಂಥವರು ಆಗಿದ್ದಾಗಲೂ, ದುಷ್ಟರು, ಕೋಪಿಷ್ಟರು, ಭಯಂಕರವಾದಂಥ ಹೀನವಾದಂಥ ಸ್ಥಿತಿಯಲ್ಲಿ ಇದ್ದಾಗಲೂ ನಾವು ಆತನ ಬಳಿಗೆ ಯಾವುದೋ ಒಂದು ಮಾರ್ಗದ ಮೂಲಕವಾಗಿ ಬಂದು ಆತನ ಮಕ್ಕಳಾದ ಮೇಲೆ, ಆತನ ಮಕ್ಕಳಾಗಿ ನಾವು ಜೀವಿಸುವಾಗ ನಮ್ಮ ಪಾಪಗಳನ್ನು ತನ್ನ ಸ್ವಂತ ರಕ್ತದಿಂದ ಆತನು ತೊಳೆದಾದ ಮೇಲೆ ನಮ್ಮ ಭಕ್ತಿಯ ಜೀವಿತವನ್ನು ನಾವೇನು ಮಾಡಬೇಕ್ರಿ? ಜಕ್ಕಾಯನೋಪಾದಿಯಲ್ಲಿ ಆತನನ್ನು ಹಿಂಬಾಲಿಸಿ, ಆತನ ಮಾತಿಗೆ ವಿಧೇಯತೆಯನ್ನು ತೋರಿಸಿ, ಆತನನ್ನು ನಮ್ಮ ಮನೆಯಲ್ಲಿ ಪರಿಪೂರ್ಣವಾಗಿ ನಾವು ಇರಿಸಿಕೊಂಡು ಜೀವಿಸುವಂಥವರು ಆಗಬೇಕು ಪ್ರೇರಿ. ಇನ್ನೊಬ್ಬ ಐಶ್ವರ್ಯವಂತನಾದರೂ ಅವನೇನು ಮಾಡಿದಂತ ಹೇಳುತ್ತೆ ವಾಕ್ಯ, ನಿತ್ಯ ಜೀವಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು ಅವನು ಏನು ಮಾಡಿದರಿ? ಧಿಕ್ಕರಿಸಿದ. ಯೇಸುವನ್ನೇ ಬಿಟ್ಟು ಹೋದ. ನನ್ನನ್ನು ಹಿಂಬಾಲಿಸಿ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದರೆ, ಜಕ್ಕಾಯ ಹಿಂಬಾಲಿಸಿ ತನ್ನ ಮನೆಗೆ ಕರೆದುಕೊಂಡು ಹೋದ. ಆದರೆ ಆ ಯೌವನಸ್ಥನು, ಶ್ರೀಮಂತನು, ಅವನಿಗೆ ತನಗೆ ಆಸ್ತಿ ಹೆಚ್ಚಾಗಿರುವ ಕಾರಣಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ ಪ್ರೇರೆ, ಅವನು ಆ ಯೌವನಸ್ಥನು ಬಹಳ ಆಸ್ತಿಯುಳ್ಳವನಾಗಿದ್ದರಿಂದ ಈ ಮಾತನ್ನು ಕೇಳಿ ದುಃಖದಿಂದ ಹೊರಟು ಹೋದನು. ಹೆಂಗೆ ಹೊರಟು ಹೋಗ್ತಾ ಇದ್ದಾನ್ರಿ? ದುಃಖಪಟ್ಟು. ಅದಕ್ಕಾಗಿ ನೀವು ಈ ಲೋಕದಲ್ಲಿ ದೇವರಿಗಿಂತ ಹೆಚ್ಚಾಗಿ ಯಾವುದನ್ನು ಕೂಡ ನೀವು ಪ್ರೀತಿಸಬೇಡ್ರಿ. ದೇವರದ್ದು ಸ್ಥಾನ ಅದನ್ನು ಯಾರು ಕೂಡ ತುಂಬೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ದೇವರನ್ನೇ ನಾವು ಹಿಂಬಾಲಿಸಿ ನಡೆಯುವಾಗ ಖಂಡಿತವಾಗಿ ನಿತ್ಯ ಜೀವಕ್ಕೆ ನಾವು ಪಾತ್ರರಾಗೋದಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ದೇವರು ಯಾವುದನ್ನು ಮಾಡಬೇಡ ಎಂಬುದಾಗಿ ಹೇಳಿದನು, ಅವುಗಳನ್ನು ಖಂಡಿತವಾಗಿ ಮಾಡಬೇಡ. ದೇವರು ಯಾವುದನ್ನು ಮಾಡಿ ಎಂಬುದಾಗಿ ಹೇಳಿದನು, ಅವುಗಳನ್ನು ಮಾಡದೆ ನೀನು ಇರಬೇಡ. ಹಲ್ಲೆಲೂಯಾ. ಮಾಡಬೇಕಾದ ವಿಷಯಗಳು ಒಳ್ಳೆಯವುಗಳು, ಮಾಡಬೇಡ ಎಂಬುದಾಗಿ ಹೇಳಿದಂಥ ವಿಷಯಗಳು ಕೆಟ್ಟವುಗಳು. ದೇವರು ಒಳ್ಳೆಯ ದೇವರು ಹೊರತಾಗಿ ಆತನು ಒಳ್ಳೆಯದನ್ನೇ ಹೇಳಿದ್ದಾನೆ, ಕೆಟ್ಟದನ್ನು ಆತನು ಎಂದಿಗೂ ಕೂಡ ಯಾರಿಗೂ ಕೂಡ ಹೇಳಿಲ್ಲ ಪ್ರಿಯರು. ಅದಕ್ಕಾಗಿ ದೇವರು ಒಳ್ಳೆಯವನು. ಆ ಒಳ್ಳೆಯ ದೇವರನ್ನು, ಆತನ ಹೆಜ್ಜೆ ಜಾಡಿನಲ್ಲಿ ನಡೆಯುವುದರ ಮೂಲಕವಾಗಿ ನಾವು ಒಳ್ಳೆತನವನ್ನು ಹೊಂದಿದವರಾಗಿ ಒಳ್ಳೆಯ ದೇವರನ್ನು ಕಂಡುಕೊಂಡು ಒಳ್ಳೆಯ ದೇವರು ಇರ್ತಕ್ಕಂಥ ಸ್ವರ್ಗಕ್ಕೆ ನಾವು ಕೂಡ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರು. ಅದಕ್ಕಾಗಿ ನಮ್ಮ ಜೀವಿತವನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಈ ಲೋಕದಲ್ಲಿ ಯಾರು ಕೂಡ ಶಾಶ್ವತವಲ್ಲ, ಶಾಶ್ವತವಾಗಿರ್ತಕ್ಕಂಥ ಲೋಕ ಹೊಂದಿದೆ. ಆ ಶಾಶ್ವತವಾದಂಥ ಲೋಕದಲ್ಲಿ ನಾವು ಸೇರಿಸಲ್ಪಡಬೇಕಾದ್ರೆ ನಿತ್ಯ ಜೀವ ಎನ್ನುವಂಥದ್ದನ್ನು ನಾವು ಹೊಂದಬೇಕು. ಆ ನಿತ್ಯ ಜೀವನ ಲೋಕದಲ್ಲಿ ಕೊಡುವಂಥವ್ರು ಯಾರಾದರೂ ಇದ್ದಾರೆ ಅಂತಂದರೆ ಯೇಸು ಕ್ರಿಸ್ತನ ಹೊರತಾಗಿ ಮತ್ತೆ ಬೇರೆ ಯಾರು ಕೂಡ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ಪ್ರಿಯರೇ, ಇವತ್ತಿನ ದಿವಸ ಆ ಯೌವನಸ್ಥನು ಹಿಂದಕ್ಕೆ ಹೋದ. ಇನ್ನೊಬ್ಬ ವ್ಯಕ್ತಿ ಆದರೂ, ಜಕ್ಕಾಯನಾದರೂ, ಶ್ರೀಮಂತ ವ್ಯಕ್ತಿ, ಐಶ್ವರ್ಯವಂತನಾದರೂ, ಆತನು ತನ್ನ ಜೀವಿತವನ್ನು ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಟ್ಟು ತಾನು ಪಾಪಿ ಎಂಬುದಾಗಿ ಗ್ರಹಿಸಿಕೊಂಡು ದೇವರೇ ನನ್ನನ್ನು ಶುದ್ಧಿ ಮಾಡಿ ಎನ್ನುವಂಥ ರೀತಿಯಲ್ಲಿ ಆತನು ಬದಲಾವಣೆಯಾದ, ಪರಿವರ್ತನೆಯಾದ. ತನ್ನ ಜೀವಿತವೆಲ್ಲವನ್ನು ಆತನು ಏನು ಮಾಡಿದರಿ? ದೇವರ ಬಳಿಗೆ ಇಟ್ಟಾಗ ದೇವರು ಅವನನ್ನು ಪರಿಪೂರ್ಣವಾಗಿ ಏನು ಮಾಡಿದಂತೆ ಬದಲಾಯಿಸಿದ. ಬಂಗಾರ ಆಗಬೇಕಾದ್ರೆ ಅದು ಬೆಂಕಿಯಲ್ಲಿ ಏನಾಗಬೇಕ್ರಿ? ಪುಟಕ್ಕೆ ಹಾಕಿ ಅದು ಶೋಧಿಸಲ್ಪಡಬೇಕು. ಶೋಧಿಸಲ್ಪಟ್ಟಾಗ ಅದು ಶುದ್ಧ ಸುವರ್ಣವಾಗಿ ಅದು ಬದಲಾವಣೆ ಆಗೋದಕ್ಕೆ ಸಾಧ್ಯ. ಎಲ್ಲ ಮನುಷ್ಯರು ಪಾಪಿಗಳೇ, ಆದರೆ ದೇವರು ಎಲ್ಲ ಮನುಷ್ಯರಾದಂಥ, ಪಾಪಿಗಳಾದಂಥ ಎಲ್ಲ ಮನುಷ್ಯರನ್ನು ಕರಿತಾ ಇದ್ದಾನೆ. ಏನಂತೇಳಿ ಅಂತಂದರೆ, ನಾನು ನಿಮ್ಮನ್ನು ನನ್ನ ಮಕ್ಕಳು ಎಂಬುದಾಗಿ ಕರಿತೀನಿ. ನಾನು ನಿಮ್ಮ ಪಾಪಗಳನ್ನು ತೊಳಿತೀನಿ. ನೀವು ಎಂತಹ ದುಷ್ಟ ಕಾರ್ಯಗಳನ್ನಾದರೂ ಮಾಡಿರಿ, ನಾನು ನಿಮ್ಮನ್ನು ಕ್ಷಮಿಸಿ ನನ್ನ ಮಕ್ಕಳು ಎಂಬುದಾಗಿ ನಿಮ್ಮನ್ನು ಏನು ಮಾಡ್ತೀನಿ? ನಾನು ಸೇರಿಸಿಕೊಳ್ತೀನಿ. ನನ್ನ ಮಕ್ಕಳು ಎಂಬುದಾಗಿ ನಿಮ್ಮನ್ನು ಸೇರಿಸಿಕೊಂಡ ಮೇಲೆ ನೀವು ಮತ್ತೆ ಪುನಃ ಪಾಪದ ಕಾರ್ಯಗಳ ಕಡೆಗೆ, ತಪ್ಪಾದ ಕಾರ್ಯಗಳ ಕಡೆಗೆ ನೀವು ಹೋಗಬೇಡ್ರಿ. ಇಷ್ಟೇ ದೇವರು ಕೇಳ್ತಾ ಇರೋದು. ಇದನ್ನು ಬಿಟ್ಟು ಮತ್ತೆ ದೇವರು ಏನು ಕೇಳಿಲ್ಲ ನಮ್ಮ ಹತ್ರ. ಹಲ್ಲೆಲೂಯಾ, ಪ್ರೇಸ್. ಅದಕ್ಕಾಗಿ ಪ್ರಿಯರೇ, ನಿತ್ಯ ಜೀವನ ನಾವು ಹೊಂದಬೇಕಾದ್ರೆ ಆತನನ್ನು ಹಿಂಬಾಲಿಸಿ ನಾವು ನಡೆಯಬೇಕು. ಯೇಸು ಮಾತ್ರ ನಿತ್ಯ ಜೀವ ಕೊಡುವಂಥ ದೇವರಾಗಿ ಇದ್ದಾನೆ. ಈ ಸಮಯದಲ್ಲಿ ನಾವೆಲ್ಲರೂ ನಿಂತುಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಸಹೋದರ ಸಹೋದರಿಯೇ, ಯೌವನಸ್ಥನು ಪ್ರಶ್ನೆಯನ್ನು ಹಾಕಿದ ಉತ್ತರವನ್ನು ಕೂಡ ಕಂಡುಕೊಂಡ. ಆದರೆ ಆ ಉತ್ತರ ಅವನಿಗೆ ಕಠಿಣವಾದಂಥ ರೀತಿಯಲ್ಲಿ, ಕಹಿಯಾದಂಥ ರೀತಿಯಲ್ಲಿ ಕಂಡು ಬಂತೇನು. ಆದರೆ ನಿಜವಾದಂಥ ವಾಸ್ತವ ಅದೇ ಆಗಿತ್ತು. ಯೇಸುವನ್ನು ಹಿಂಬಾಲಿಸುವಾಗ ಮಾತ್ರವೇ ನಿತ್ಯ ಜೀವ ಹೊಂದಿಕೊಳ್ಳೋದಕ್ಕೆ
ಸಾಧ್ಯ. ಇವತ್ತಿನ ದಿವಸ ನೀನು ಈ ಸಂದೇಶವನ್ನು ಕೇಳಿದಂಥ ಮಗನು ಮಗಳಾಗಿದ್ದೀಯಾ. ಇವತ್ತು ಕೇಳಿದಂಥ ಈ ಸಂದೇಶಕ್ಕೆ ನಿನ್ನ ಒಂದು ಪ್ರತಿಕ್ರಿಯೆ ಏನಾಗಿದೆ? ಇನ್ನು ಆಸ್ತಿಯನ್ನೇ ತುಂಬ ಹೆಚ್ಚಾಗಿ ದೇವರಿಗಿಂತ ನೀನು ಇಷ್ಟಪಡುವಂಥ ವ್ಯಕ್ತಿಯಾಗಿದೆಯಾ? ಅಥವಾ ಯಾವುದೋ ಒಂದು ವಸ್ತುವನ್ನು, ಅಥವಾ ಯಾವುದೋ ಒಬ್ಬ ವ್ಯಕ್ತಿಯನ್ನು, ಅಥವಾ ಯಾವುದೋ ಒಂದು ನಿನಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೋ ಒಂದು ಅಮೂಲ್ಯವಾಗಿರ್ತಕ್ಕಂಥ ಒಂದು ವಸ್ತುವನ್ನು ನೀನು ದೇವರಿಗಿಂತಲೂ ಹೆಚ್ಚಿನದಾಗಿ ನೀನು ಪ್ರೀತಿಸ್ತಾ ಇದೆಯಾ? ದೇವರು ಹೇಳ್ತಾ ಇದ್ದಾರೆ, ನನ್ನನ್ನು ಹಿಂಬಾಲಿಸಿ ನಡಿ, ನನ್ನ ರಾಜ್ಯಕ್ಕಾಗಿ, ನನ್ನ ನೀತಿಗಾಗಿ ನೀನು ತವಕ ಪಡಿ. ನಾನು ಮಾತ್ರ ನಿತ್ಯ ಜೀವ ಕೊಡೋದಕ್ಕೆ ಸಾಧ್ಯ, ಬೇರೆ ಯಾರು ಕೂಡ ಇಲ್ಲ. 3:16 ಯೋಹಾನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಸಮಯದಲ್ಲಿ ಆ ಯೌವನಸ್ಥನ ಸಪ್ಪೆ ಮೂಕ ಹಾಕಿಕೊಂಡು ದುಃಖದಿಂದ ಹೊರಟು ಹೋದನು ಎಂಬುದಾಗಿ. ಅಯ್ಯೋ, ಈ ಲೋಕ ದುಃಖದ ಲೋಕ. ಇದು ದೇವರು ನಿನಗೆ ಸಂತೋಷದ ಲೋಕವನ್ನು ಕೊಡಬೇಕಂತೇಳಿ ಇಷ್ಟಪಟ್ಟಿದ್ದಾನೆ. ಅದಕ್ಕಾಗಿ ನಿಮ್ಮ ದುಃಖ ಹೋಗಿ ನಿಮಗೆ ಆನಂದ ಬರುವುದು ಎಂಬುದಾಗಿ ಹೇಳಿದಂಥ ದೇವರಾಗಿದ್ದಾನೆ. ನಿಮ್ಮ ದುಃಖ ಇನ್ನು ಮುಂದೆ ಇರೋದಿಲ್ಲ ಎಂಬುದಾಗಿ ಹೇಳಿದ್ದಾನೆ. ಅಲ್ಲಿ ದುಃಖವಾಗಲಿ, ಗೋಳಾಟವಾಗಲಿ, ಕಣ್ಣೀರಾಗಲಿ ಅಲ್ಲಿ ಇಲ್ಲ. ಅದನ್ನು ನಾನು ನಿಮಗೆ ಕೊಡ್ತೀನಿ, ನಿತ್ಯ ಜೀವನ, ಶಾಶ್ವತ ಜೀವನ ನಿಮಗೆ ಕೊಡ್ತೀನಿ ಎಂಬುದಾಗಿ ದೇವರು ಹೇಳಿದ್ದಾನೆ. ಸಹೋದರ ಸಹೋದರಿಯೇ, ಆ ಶಾಶ್ವತವಾದಂಥ ನಿತ್ಯವಾದಂಥ ಜೀವಿತವನ್ನು ನಾವು ಹೊಂದಿಕೊಳ್ಳೋದಕ್ಕಾಗಿ ಪರಿವರ್ತನೆಯ ಒಂದು ಜೀವಿತವನ್ನು ನಾವು ಜೀವಿಸಬೇಕಂತೇಳಿ ದೇವರು ಸ್ಪಷ್ಟವಾಗಿ ನಮಗೆ ತಿಳಿಸ್ತಾ ಇದ್ದಾನೆ. ಇವತ್ತು ನಿನ್ನ ಜೀವಿತ ಪರಿವರ್ತನೆಯ ಜೀವಿತವಾಗಿದೆಯಾ? ಇನ್ನೂ ಕೂಡ ಮೊಂಡದಾದಂಥ ಹೃದಯ, ಮೊಂಡಾದಂಥ ಬದುಕು, ಬಂಡವಾದಂಥ ಬದುಕು ಜೀವಿಸ್ತಾ ಇದೆಯಾ? ಸತ್ಯ ಏನೆಂಬುದಾಗಿ ಗೊತ್ತಿದ್ದಾಗಲೂ ಕೂಡ ಸತ್ಯಕ್ಕೆ ಸ್ಥಳವನ್ನು ಕೊಡಲಾರದೆ ಸುಳ್ಳಿನಲ್ಲಿಯೇ ಜೀವಿಸ್ತಾ ಇದೆಯಾ? ಸಮಯದಲ್ಲಿ ಇನ್ನು ಜೀವಿತವನ್ನು ಪರೀಕ್ಷೆ ಮಾಡಿಕೊ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನ ಮಹಾಪರಿಶುದ್ಧನಾದ ಮಹಾದೇವನಿಗೆ ಸ್ತೋತ್ರಗಳಪ್ಪ. ಕೇಳಿದಂಥ ವಾಕ್ಯ ಬಿತ್ತಿದಂಥ ಬೀಜ 100ರಷ್ಟು ಫಲ ಕೊಡೋದು ಸಹಾಯ ಮಾಡಿ ನಡೆಸಪ್ಪ. ಎಲ್ಲ ಒಳ್ಳೆಯದನ್ನು ಮಾಡುವಂಥ ಮಹಾದೇವರು ಭಗವಂತ ನೀನಾಗಿರೋದಕ್ಕಾಗಿ ನೀನು ಅನಂತ ಕೃತಜ್ಞ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೆ ಸ್ವಾಮಿ. ನಿತ್ಯ ಜೀವವನ್ನು ಹೊಂದಬೇಕಾದರೆ ಏನು ಮಾಡಬೇಕೆನ್ನುವಂಥ ಕರ್ತನೆ ಸಂದೇಶವನ್ನು ತಿಳಿಸಿದ್ದಕ್ಕಾಗಿ ಸ್ತೋತ್ರಗಳಪ್ಪ. ಕರ್ತನೆ ಸ್ವಾಮಿ, ಒಳ್ಳೆಯದನ್ನು ಮಾಡುವುದರಲ್ಲಿ ನೀವು ಯಾವಾಗಲೂ ಆಸಕ್ತರಾಗಿರಿ ಎಂಬುದಾಗಿ ಹೇಳಿದ್ದೆಯಪ್ಪ. ಒಳ್ಳೆಯ ಆತನು ನೀನೇ ಸ್ವಾಮಿ, ನಿನ್ನ ಕಾರ್ಯಗಳನ್ನು ಮಾಡುವಂಥದ್ದೇ ಒಳ್ಳೆಯದಪ್ಪ. ಕರ್ತನೆ ಸ್ವಾಮಿ, ನಿನ್ನನ್ನು ನಾವು ಸಂಪೂರ್ಣವಾಗಿ ಅರಿತುಕೊಂಡು ಸಂಪೂರ್ಣ ಭಯಭಕ್ತಿಯ ಕಡೆಗೆ ಬರಲಿಕ್ಕಾಗುವಂತೆ ಸಹಾಯ ಮಾಡಿ ಸ್ವಾಮಿ. ಜಕ್ಕಾಯನು ಕರ್ತನೆ ಅದನ್ನು ಪಡೆದುಕೊಂಡಪ್ಪ. ಒಬ್ಬ ಯೌವನಸ್ಥ ಶ್ರೀಮಂತ ವ್ಯಕ್ತಿ, ಬಹಳ ಆಸ್ತಿಯನ್ನೇ ಪ್ರೀತಿ ಮಾಡಿ ಅವನು ದುಃಖ ಮುಖವುಳ್ಳವನಾಗಿ ಹೊರಟು ಹೋದ. ನಿಜವಾದಂಥ ಸಂತೋಷ ಯಾವುದೆಂಬುದಾಗಿ ಆಲೋಚನೆ ಮಾಡದೆ ಅವನು ಹೊರಟು ಹೋದಪ್ಪ. ನೀನು ಕೊಡುವಂಥ ಸ್ವರ್ಗ ಪರಲೋಕವನ್ನು ಸಂಪಾದನೆ ಮಾಡಿಕೊಳ್ಳಲಾದೆ ಹೊರಟು ಹೋದಪ್ಪ. ನಾವಾದರೂ ಸಂಪೂರ್ಣವಾಗಿ ಪರಿವರ್ತನೆಯಾಗಿ ಮಾರು ಮನಸ್ಸನ್ನು ಹೊಂದಿಕೊಂಡವರಾಗಿ ನಮ್ಮ ಬದುಕನ್ನು ಸಂಪೂರ್ಣವಾಗಿ ನಿನಗಾಗಿಯೇ ಜೀವಿಸುವಂಥ ಬದುಕಾಗಿ ಮಾರ್ಪಡಿಸಿಕೊಂಡವರಾಗಿ ನಿನಗೆ ಪ್ರಥಮ ಉನ್ನತ ಸ್ಥಾನವನ್ನು ಕೊಟ್ಟು ಜೀವಿಸುವ ಮಕ್ಕಳಾಗುವಂತೆ ಸಹಾಯ ಮಾಡಿ ನಡೆಸಪ್ಪ. ಹೌದು ರಾಜ, ನೀನು ನಮ್ಮ ಎಲ್ಲ ಕಾರ್ಯಗಳನ್ನು ಆಗು ಹೋಗುಗಳೆಲ್ಲವನ್ನು ನೋಡಿಕೊಳ್ಳುವಂಥ ಮಹಾದೇವರಾಗಿರೋದಕ್ಕಾಗಿ ನೀನು ಅನಂತ ಕೃತಜ್ಞತೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೀವಿ ಸ್ವಾಮಿ. ಕೇಳಿದಂಥ ವಾಕ್ಯ ಬಿತ್ತಿದಂಥ ಬೀಜ 100ರಷ್ಟು ಫಲ ಕೊಡುವಂತೆ ನೀವು ತಾನೇ ಸಹಾಯ ಮಾಡಿ ನಡೆಸಿ ಕರುಣಿಸ್ತಾ ಬರಬೇಕೆಂಬುದು ಪ್ರಾರ್ಥನೆ ಕೂಟ ಏರ್ಪಾಟು ಮಾಡಿರ್ತಕ್ಕಂಥ ಸ್ವಾಮಿ. ಕರ್ತನೆ ಮುದಿಯಪ್ಪವರು, ದುರ್ಗಮ್ಮವರು ದಂಪತಿಗಳು ಅವ್ರಿಗೆ ಅನುಗ್ರಹ ಮಾಡಿದಂಥ ಮಕ್ಕಳನ್ನು ಸ್ವಾಮಿ ಇನ್ನು ಆಶೀರ್ವಾದ ಮಾಡಪ್ಪ. ರಕ್ಷಣೆ ಮಾರ್ಗ, ರಕ್ಷಣಾ ಜೀವಿತ ಅವರಲ್ಲಿ ಏರಳವಾಗಿ ದಯಪಾಲಿಸಿ ನಡೆಸಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಬೇಡಿರುವಂಥದ್ದೆಲ್ಲವನ್ನು ಏಸಪ್ಪ ನಿನ್ನ ಒಂದೇ ನಾಮದಲ್ಲಿ ಹೊಂದಿದ್ದೇವೆ ಪರಮ ತಂದೆ. ಆಮೇಲೆ